श्रीगुरुभ्यो नमः। हरि ओम। करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेदशास्त्रपुराणाब्धिविक्रीडनविशारदाम् श्रीसत्यध्यानतीर्थाख्यानुपतिष्ठे गुरुन् मम। वेदशास्त्रपुराणार्थरसपीयूषवर्षकान् शिष्यवात्सल्यभरितान् जालिहाळगुरून् भजे। यस्य स्मरणमात्रेण धर्मदीक्षा विवर्धते वन्दे तान् श्रीनिवासार्यान् मम विद्यागुरून् सदा। श्रीगुरुभ्यो नमः। हरि ओम। श्रीशप्रीत्यै प्रजातः सुमहितमहिमा श्रीहनुमान् निदेशात् रामस्योल्लङ्घिताब्धिः सहरिरथगतः सेतुनापिष्टदुष्टः भूभृन्नी रावणारिं पुरगमुरुदयं पूजयित्वा ससीतं पश्यन् किं पूरुषेतं सततमपि महान् प्राणमुख्यो वदान्माम्। ಅಜ್ಞಾನೋತ್ಸಾದನಾರ್ಥಂ ಈ ರೀತಿಯಾದಂತಹ ಅಜ್ಞಾನ ಪೂರ್ವದಲ್ಲಿ ವರ್ಣಿತವಾದಂತಹ ಕ್ರಮದಲ್ಲಿ ಅಜ್ಞಾನ ಹೆಚ್ಚಾಗ್ತಾ ಬಂತು. ಜಗತ್ನಲ್ಲಿ ನಾನು ಅದನ್ನೇ ನಿನ್ನೆ ಪ್ರಸ್ತಾಪ ಮಾಡಿದ್ದಲ್ಲ, ಬೌದ್ಧಿಕ ದಾಸ್ಯ ಅಂತನ್ನೋದೇನಿದೆ ಅದು ಎಲ್ಲದಕ್ಕಿಂತಲೂ ಹೆಚ್ಚಿನ ದಾಸ್ಯ. ಬುದ್ಧಿಕೃತವಾಗಿ ನಾವು ತಪ್ಪು ಹಾದಿಯಲ್ಲಿ ನಡೆದು ಬಿಟ್ಟರೆ ಶಾರೀರಿಕವಾದಂತಹ ತಪ್ಪು ಹಾದಿಯನ್ನು ಸರಿ ಮಾಡಿಕೊಳ್ಳಬಹುದು. ಬೌದ್ಧಿಕವಾದಂತಹ ಏನು ದಾಸ್ಯ ಇದೆ, ಈ ದಾಸ್ಯದ ಪರಿಣಾಮ ಏನಾಗುತ್ತೆ ಅಂದರೆ ವ್ಯಕ್ತಿಯನ್ನ ನೀವು ಒಂದಾವರ್ತಿ ಕೆಡಿಸ್ಬಿಟ್ರೆ ಸಾಕು, ಮುಂದೆ ಅವನು ತಾನು ಕೆಡೋದಲ್ಲ, ತನ್ನ ಮುಂದಿನವ್ರನ್ನ ಎಲ್ಲರನ್ನೂ ನಿರಂತರವಾಗಿ ಕೆಡಿಸ್ತಾ ಹೋಗ್ತಾನೆ. ಇದೊಂಥರ ವಿತ್ ಇನ್ಸೆಂಟಿವ್ ಪೇಮೆಂಟ್ ಇದ್ದಂಗೆ. ಅವನನ್ನು ಮಾತ್ರ ನೀವು ಒಂದು ಕಾಲದಲ್ಲಿ ಕೆಡಿಸಿರ್ತೀರಷ್ಟೇ. ಒಂದು ಕಾಲದಲ್ಲಿ ದುರ್ಬೋಧೆಯನ್ನು ಮಾಡಿ ದುಷ್ಟವಾದಂತಹ ಮಾರ್ಗಕ್ಕೆ ಅವನನ್ನು ಬೌದ್ಧಿಕವಾಗಿ ಕರ್ಕೊಂಡು ಬಂದು ಬಿಟ್ರಿ. ಮುಂದಿನ ಏನು ಪರಿಣಾಮ ಅಂತ ಕೇಳಿದರೆ, ಮುಂದಿನ ಪರಿಣಾಮ ಬಹಳ ಅದ್ಭುತವಾಗಿರುತ್ತೆ. ಅವನು ಮಾತ್ರ ಕೆಟ್ಟು ನಿಮಗೆ ಏನು ಕೊಡೋದಿಲ್ಲ ಅಂದರೆ ಫಲಿತಾಂಶ ಕೊಡೋದಿಲ್ಲ. ಅವನು ತನ್ನ ಜೀವನ ಪೂರ್ತಿ ನೀವಿಲ್ಲದೆ ಇದ್ದಾಗ ನೀವು ಕೆಟ್ಟದ್ದನ್ನು ಹೇಳ್ಕೊಡುವಂಥವ್ರು ನೀವು ಹಿಂದೆ ಇರೋದು ಬೇಕಾಗೇ ಇಲ್ಲ. ಇಲ್ಲದೆ ಹೋದ್ರೂ ಅವನು ನಿರಂತರವಾಗಿ ಕೆಡ್ತಾ ಹೋಗ್ತಾನೆ. ಜೊತೆಗೆ ಯಾರ್ಯಾರು ಅವನು ಹಿಂದೆ ಬರೋರು ಇರ್ತಾರ, ಅವನ ಹಿಂಬಾಲಕರು ಅವರನ್ನು ಎಲ್ಲರನ್ನೂ ಕೆಡಿಸ್ತಾನೆ. ವ್ಯವಸ್ಥೆ ಹೇಗಿರುತ್ತೆ? ಮೂರ್ಖ ಒಬ್ಬ ಕೆಟ್ಟ ಅಂತ ತಿಳ್ಕೊಳ್ಳಿ. ಒಬ್ಬ ಮೂರ್ಖ ಅವ ಕೆಟ್ಟ ಅಂದರೆ ಅವ ನನ್ನ ಮಟ್ಟಿಗೆ ತಾ ಹಾಳಾದ ಮುಗಿದೋಯ್ತಾನೆ, ತುಂಬ ಏನು ವ್ಯತ್ಯಾಸ ಆಗೋದು. ಅದೇ ಒಬ್ಬವನು ಯಜಮಾನ ಮನುಷ್ಯ, ಒಂದು ಮನೆಗೆ ನಿಯಂತ್ರಣ ಮಾಡುವಂಥ ಒಬ್ಬ ಯಜಮಾನ ಇದ್ದಾನಂತ. ಅವನು ಬೌದ್ಧಿಕವಾಗಿ ಹಾಳಾದ,
ಯಾರನ್ನೋ ಬೌದ್ಧಿಕವಾಗಿ ತನ್ನ ಆದರ್ಶ ಅಂತ ಹೇಳಿ ತಗೊಂಬಂದು ತನ್ನ ಮನೆಯಲ್ಲಿ ಪರಿಚಯ ಮಾಡಿಸ್ತಾನೆ. ಪರಿಣಾಮ ಅವನ ಹೆಂಡತಿ ಮಕ್ಕಳು ಏನಿದ್ದಾರಲ್ಲ ಅನಿವಾರ್ಯವಾಗಿ ಆ ದುರ್ಬುದ್ಧಿಯನ್ನು ಕಲ್ತ್ಕೊಳ್ತಾರೆ. ಯಾಕಂದ್ರೆ ಅವನ ವರ್ತುಳ ಇದ್ದದ್ದಷ್ಟೇ. ಮೂರ್ಖನಿಗೆ ತನ್ನ ಮಟ್ಟಿಗೆ ತಾನು ಸೀಮಿತ. ಇವನೊಂದು ಸ್ವಲ್ಪ ಯಜಮಾನ ಮನುಷ್ಯ ಆದ್ರಿಂದ ಒಂದು 4 ಜನ ಇವನಿಗೆ ಹೆಂಡತಿ ಮಕ್ಕಳು ಅಂತ ಯಾರು ಇರ್ತಾರೋ ಅವನು ಆಕಸ್ಮಿಕವಾಗಿ ಒಬ್ಬನು 4 ಜನರಿಗೆ ಉಪದೇಶ ಮಾಡತಕ್ಕಂತಹ ಸ್ಥಾನದಲ್ಲಿದ್ದಾನೆ, 4 ಜನರಿಗೆ ತಿಳುವಳಿಕೆ ಹೇಳುವಂತಹ ಸ್ಥಾನದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ಆ ಪರಿಧಿ ಎಷ್ಟು ದೊಡ್ಡದಾಗ್ತದೆ ಅಂತಂದ್ರೆ, ಇವನು ಉಪದೇಶ ಕೇಳೋರು ಯಾರ್ಯಾರಿದ್ದಾರೋ ಇವ ಕೆಟ್ಟಿದ್ರಿಂದ ಅವರೆಲ್ಲರೂ ಕೆಡ್ತಾರೆ. ಒಬ್ಬ ಪಾಠ ಪ್ರವಚನ ಮಾಡೋನು ಅವನು ದುರ್ಬುದ್ಧಿಯನ್ನ ಹೇಳಲಿಕ್ಕೆ ಆರಂಭ ಮಾಡ್ದ ಅಂತ ಇಟ್ಕೊಳ್ಳಿ. ಯಾರ್ಯಾರು ಕೆಡ್ತಾರೆ ಅಂದ್ರೆ ಅವನನ್ನ ಹಿಂಬಾಲಿಸೋರು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೆಡ್ತಾರೆ. ಇದಕ್ಕೂ ಮೇಲ್ಪಟ್ಟು ಒಬ್ಬ ಸನ್ಯಾಸಿ ಕೆಟ್ಟ ಅಂತ ತಿಳ್ಕೊಳ್ಳಿ. ಆವಾಗ ಆ ಪರಿಧಿ ಇನ್ನೊಂದು ಸ್ವಲ್ಪ, ಆ ವರ್ತುಳ ಇನ್ನೊಂದು ಸ್ವಲ್ಪ ದೊಡ್ಡದು. ಒಬ್ಬ ಪೀಠಾಧಿಪತಿ ಕೆಟ್ಟ ಅಂತ ತಿಳ್ಕೊಡ್ರಿ, ಅದು ಇದಕ್ಕಿಂತಲೂ ಉತ್ಕೃಷ್ಟ. ಕಲಿಪುರುಷ ಇದನ್ನೇ ಹೇಳ್ತಾನೆ, ಏನಂದ್ರೆ ನಾನು ಕೆಡಿಸಬೇಕು ಅಂತಂದ್ರೆ ಕಲಿಯುಗದಲ್ಲಿ ಏನು ಅಂದ್ರೆ ಜಗದ್ಗುರುಗಳು ಅಂತ ಯಾರ್ಯಾರು ಬೋರ್ಡ್ ಹಾಕೊಂಡಿದ್ದಾರೋ ಅವ್ರ ತಲೆಯೊಳಗೆ ಮೊದಲು ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ವಾಸ್ತವದಲ್ಲಿ ಸನತ್ಸುಜಾತೀಯದ ಪ್ರಸಂಗ ಅಂತ ಒಂದಿದೆ ಮಹಾಭಾರತದಲ್ಲಿ. ಅಲ್ಲಿ ತುಂಬ ವಿಸ್ತಾರವಾಗಿದೆ. ನಿರಂತರವಾಗಿ ಕಲಿಯುಗದ ವ್ಯಾಪಾರಗಳನ್ನೆಲ್ಲವನ್ನು ಕೂಡ ಶುದ್ಧ ಸಂಸ್ಕೃತ ವಾಂಗ್ಮಯದಲ್ಲಿ ಹೇಳ್ತಾರೆ. ಕಲಿಯುಗದ ಅನೇಕ ವ್ಯಾಪಾರಗಳು, ವೇದ ವಿಕ್ರಯಣ, ಕೇಶ ವಿಕ್ರಯಣ, ಮತ್ತೆ ಅನ್ನ ವಿಕ್ರಯಣಾದಿಗಳು, ಆಮೇಲೆ ಧರ್ಮದ ಹೆಸರಿನಲ್ಲಿ ಮಾಡಬಹುದಾದಂತಹ ಅಧರ್ಮಗಳು, ಅದು ನಡೀತಿರೋದು ಅಧರ್ಮವೇ, ಅದಕ್ಕೆ ಧರ್ಮದ ಲೇಪನವನ್ನು ಮಾಡಿರ್ತಾರೆ. ಧರ್ಮ ಅಂತ ಹೇಳಿ ಜಗತ್ತಿಗೆ ನಿಮಗೆಲ್ಲ ತೋರಿಸಿರ್ತಾರೆ. ಪಾಮರ ಜನರುಗಳು ಏನು ಮಾಡ್ತೀವಿ ಅಂದ್ರೆ ನಾವು ಅದನ್ನ ಧರ್ಮ ಅಂತ ಹೇಳಿ ಒಪ್ಕೊಳ್ತೀವಿ. ಯಾಕಂದ್ರೆ ಧರ್ಮ ಅಂತ ಹೇಳಿಬಿಟ್ರೆ ಸಾಕು, ಅದನ್ನ ಆ ಕೋಟ್ ಇದ್ರೆ ಸಾಕು, ಅದ್ರ ಒಳಗೆ ಏನಿದ್ದರೂ ಕೂಡ ಜನ ಅದನ್ನ ಕಣ್ಣು ಮುಚ್ಕೊಂಡು ಒಪ್ಕೊಳ್ತಾರೆ. ಆದರೆ ಶ್ರೀಮದಾಚಾರ್ಯರು, ಈ ಶಾಸ್ತ್ರ ರಚನಾಕಾರರೇನಿದ್ದಾರಲ್ಲ, ಅವರು ಇದನ್ನು ನಿಷೇಧ ಮಾಡ್ತಾರೆ. ಧರ್ಮ ಅಂತ ಅನ್ನೋದು ತಿಳಿದು ಆಚರಣೆ ಮಾಡಬೇಕಾಗಿದ್ದೇ ಹೊರತಾಗಿ ಇನ್ನೊಬ್ಬರು ಆಚರಣೆ ಮಾಡಿದ್ರು ಅಂತ ಮಾಡೋದಲ್ಲ ಅಂತ ಹೇಳ್ತಾರೆ. ಬಹಳ ಸ್ವಾರಸ್ಯವಾಗಿರುತ್ತೆ. ಆದ್ದರಿಂದ ಈ ಕ್ರಮದ ಅಜ್ಞಾನ, ಅನ್ಯಥಾ ಜ್ಞಾನ, ಭ್ರಮೆ ಇದೆಲ್ಲವೂ ಬೆಳೀತಿರಬೇಕಾದ್ರೆ ಶ್ರೀಮದಾಚಾರ್ಯರು ಅವತಾರವನ್ನು ಮಾಡತಕ್ಕಂತಹ ಪ್ರಸಂಗ ಬಂತು. ಬೀಜಾವಪನ ಆಗಿ ಪ್ರಾಚೀನ ಶಾಸ್ತ್ರ ಸಂತತಿ ಎಲ್ಲವೂ ಕೂಡ ಉಪದೇಶ ಮಾಡುತ್ತಿರೋದು ಒಂದು. ಅದನ್ನ ಜಗತ್ತಿಗೆ ತರತಕ್ಕಂತಹ ರೀತಿ ನಾನು ಸುಮ್ಮನೆ ಪಾಮರ ವರ್ಗದಲ್ಲಿ ಆಗುವಂತಹ ಬದಲಾವಣೆಯನ್ನ ಹೇಳಿದೆ. ವಿದ್ವಾಂಸರುಗಳ ವರ್ಗದಲ್ಲಿ ಏನಾಯ್ತಂದ್ರೆ ಈ ಅಜ್ಞಾನ ಅನ್ಯಥಾಜ್ಞಾನದ ನಿಮಿತ್ತವಾಗಿ ಅದೆಂಥ ಕ್ರೌರ್ಯ ತಾಂಡವ ಆಡ್ಲಿಕ್ಕೆ ಆರಂಭ ಆಯಿತು ಅಂತಂದ್ರೆ, ಉಪದೇಶಕನಾಗಿರತಕ್ಕಂಥವನು ಅನ್ಯಥಾಜ್ಞಾನವನ್ನು ಯಾವಾಗ ಹೇಳಲಿಕ್ಕೆ ಆರಂಭ ಮಾಡಿದ್ರು ಆವಾಗ ಬೌದ್ಧಿಕ ವಲಯದಲ್ಲಿ ಆಗತಕ್ಕಂತಹ ಚರ್ಚೆಗಳ ಮಟ್ಟನೇ ಬೇರೆ ಇರ್ತದೆ. ಪ್ರಪಂಚಕ್ಕೆ ಪಾಮರ ವರ್ಗಕ್ಕೆ ಆ ಚರ್ಚೆ ಅಂತ ಅನ್ನೋದು ಸಂಪೂರ್ಣ ಪ್ರಮಾಣದಲ್ಲಿ ಏನಾಗೋದಿಲ್ಲ ಅಂದ್ರೆ ಟ್ರಾನ್ಸ್ಲೇಟ್ ಆಗಿ ಬರೋದಿಲ್ಲ. ಕೆಳವರ್ಗಕ್ಕೆ ಅದು ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಓನ್ಲಿ ಜಿಸ್ಟ್ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ಇಂಥವರು ಈ ರೀತಿಯಾದಂಥದ್ದು ಏನೋ ಒಂದು ಹೊಸದಾದಂತಹ ಆಯಾಮವನ್ನು ಹೇಳ್ತಿದ್ದಾರೆ, ಮುಂದಿನವರೆಲ್ಲರೂ ಅದನ್ನ ಅವಲಂಬನೆ ಮಾಡ್ತಿದ್ದಾರೆ ಅಂತ ಅನ್ನೋ ಅಂಶ ಮಾತ್ರ ಗೊತ್ತಾಗ್ತದೆ ಹೊರತು ಯಾವ ಕ್ರಮದಲ್ಲಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅಂತ ಅನ್ನೋದು ಜಗತ್ತಿಗೆ ಅದು ಬರೋದಿಲ್ಲ. ಹೀಗಾಗಿ ಈ ಅಜ್ಞಾನದ ವ್ಯಾಪ್ತಿ ಅಂತ ಅನ್ನೋದು ನಾನಾ ವಿಧವಾಗಿರತಕ್ಕಂತಹ ಮತಗಳ ಮೂಲಕವಾಗಿ ಏನಾಯಿತು ಅಂದ್ರೆ ಜಗತ್ತಿನಲ್ಲಿ ಪ್ರಸಾರವನ್ನು ಪಡ್ಕೊಂಡು, ಹಾಗೆಲ್ಲ ಯದ್ಯಪಿ ಈ ವಿಧವಾದಂತಹ ಪ್ರಸಾರ ಮಾಧ್ಯಮಗಳು ಇಲ್ಲದೆ ಹೋದ್ರೂ ಪಾಠ ಪ್ರವಚನವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಹೇಳಿ ಈ ಮೊದಲೇ ತಿಳಿಸಿದ ಹಾಗೇನೆ ಬ್ರಾಹ್ಮಣ ವಲಯದಲ್ಲಿಯೇನೆ ಈ ರೀತಿಯಾದಂತಹ ಉಪಾಸನಕ್ಕೆ, ಜ್ಞಾನ ಸಂಪಾದನೆಗೆ ಅದಕ್ಕೆ ಧಕ್ಕೆ ಬಂದದ್ದರಿಂದ ಆ ವಲಯ ತುಂಬಾ ದಿಕ್ಕೆಟ್ಟು ಹೋದದ್ದರಿಂದ ಮುಂದೆ ಅವರನ್ನ ಅವಲಂಬನೆ ಮಾಡತಕ್ಕಂಥವರೆಲ್ಲರೂ ಕಣ್ಣು ಕಾಣದೇ ಇರೋಂಗೆ ಆಗೋದು. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತಕ್ತೋ ಜನೇಂಧೆ ಮಾರ್ಗಾತ್ ಸದಾಂ ಸ್ಖಲದಿ ಕಿರಣ ನದೋ ಮುಕುಂದಂ
ದೇವಾಶ್ಚತುರ್ಮುಖ ಮುಖಾಹ ಶರಣಂ ನ ಜಗ್ಮು. ದೇವತಾ ವ್ಯಕ್ತಿಗಳಿಗೆ ಏನಾಗೋಯ್ತು ಅಂದ್ರೆ, ಇಲ್ಲಿ ಮೋಕ್ಷಕ್ಕೆ ಬರೋರು ಜನ ಇದ್ದಕ್ಕಿದ್ದಂಗೆ ಕಡಿಮೆ ಆದ್ರು ಅಂತ ಅನ್ನೋದಕ್ಕಿಂತೂ ತಮಸ್ಸಿಗೆ ಹೋಗೋರು ತುಂಬಾ ಹೆಚ್ಚಾಗಿ ಹೋಗ್ಬಿಟ್ರು ಅನ್ನೋದು ಆತಂಕ ಆರಂಭ ಆಗೋಯ್ತು. ನರಕಗಳನ್ನ ಸಂದರ್ಶನ ಮಾಡತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಅವರು ತುಂಬಾ ಹೆಚ್ಚಾಗಿ ಹೋಗ್ಬಿಟ್ರು ಅನ್ನೋದು ಗೊತ್ತಾಯಿತು. ಆವಾಗ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ರು. ಭಗವಂತ ಆಜ್ಞಾ ಮಾಡ್ದ. ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯವೀರ್ಯಂ ಅಂತಾರೆ. ಯಾಕೆಂದ್ರೆ ಕಲಿಯ ಪ್ರಭಾವ ಎಷ್ಟಿದೆ ಅಂದ್ರೆ, ಯಾವನಿಗೆ ಕಲಿ ಸಂಪರ್ಕನೆ ಆಗೋದಿಲ್ವೋ ಅವನು ಮಾತ್ರ ಈ ಅಜ್ಞಾನದ ಅಂಧಕೂಪದಿಂದಾಗಿ ಜಗತ್ತನ್ನು ಹೊರಗೆ ತರಲಿಕ್ಕೆ ಸಾಧ್ಯ. ಅಂಥ ಸಮರ್ಥನಾದಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅವರು ವಾಯುದೇವರು ಅಂತ ಹೇಳಿ ನಿಶ್ಚಯ ಮಾಡಿ ವಾಯುದೇವರಿಗೆ ಇದನ್ನೇನು ಮಾಡ್ತಾನೆ ಪರಮಾತ್ಮ, ಜವಾಬ್ದಾರಿಯನ್ನ ಒಪ್ಪಿಸ್ತಾನೆ. ಆಗ ದೇವತೆಗಳೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಗ ಅವತಾರ ಮಾಡಲಿಕ್ಕೆ ಬರ್ತಾರೆ. ಇಲ್ಲಿ ಮದ್ದಿಗೆ ಭಟ್ರು ಮತ್ತು ವೇದವತಿ ದೇವಿಯರು ಅಂತನ್ನುವಂತಹ ವ್ಯಕ್ತಿಗಳು ಒಂದೇ ಶಬ್ದದಲ್ಲಿ ಅವರ ಇಡೀ ಜೀವನ ಮತ್ತು ಚರ್ಯವನ್ನ ನಿರೂಪಣೆ ಮಾಡ್ತಾರೆ. ಗುರುಮತಿ ತಪಸಃ, ಅತ್ಯಂತ ತಪಸ್ವಿಗಳಾಗಿರ್ತಕ್ಕಂಥ ದಂಪತಿಗಳು, ಅತ್ಯಂತ ತಪಸ್ವಿಗಳು. ನಿತ್ಯದಲ್ಲಿ ವ್ರತ ನಿಯಮಾದಿಗಳು ಇಲ್ಲದೆ ಇರತಕ್ಕಂತಹ, ಜೀವನವೇ ಇಲ್ಲದೆ ಇರುವಂತಹ ತಪಸ್ವಿಗಳು. ಹಿಂದಕ್ಕೆ ದೇವಭೂತಿ ಕರ್ದಮ ಋಷಿಗಳು, ಪಾಂಡರಾಜ ಕುಂತಿದೇವಿಯರು, ಪರಾಶರ ಮಹರ್ಷಿಗಳು, ಸತ್ಯವತಿ ದೇವಿ, ಇವರೆಲ್ಲರೂ ಉನ್ನತರಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ತಾವು ಸಂತಾನ ರೂಪದಲ್ಲಿ ಪಡೀಲಿಕ್ಕೆ ಯಾವ ಯಾವ ವಿಧವಾದಂತಹ ವೇದಶಾಸ್ತ್ರ ಪ್ರಣೀತವಾದಂತಹ ವ್ರತ ನಿಯಮಾನುಷ್ಠಾನಾದಿಗಳನ್ನು ಮಾಡ್ತಾ ಇದ್ರೋ ಆ ರೀತಿಯಲ್ಲಿ ಅನುಷ್ಠಾನ ಮಾಡತಕ್ಕಂತಹ ವ್ಯಕ್ತಿಗಳು ಅತ್ಯಂತ ತಪಸ್ವಿಗಳು. ಪಯೋವ್ರತವೇ ಮೊದಲಾಗಿರ್ತಕ್ಕಂಥದ್ದನ್ನು 1 ವರ್ಷ ಅಲ್ಲ 12 ವರ್ಷ ಆಚರಣೆ ಮಾಡಿದ್ರು. ಪಯೋವ್ರತದಂತಹ ವ್ರತವನ್ನ ಫಾಲ್ಗುಣ ಮಾಸದಲ್ಲಿ ಪ್ರಾಪ್ತ ಆಗೋದು ಇನ್ನೇನು 15 ದಿವಸಕ್ಕೆ ಆರಂಭ ಆಗ್ತದೆ. 12 ದಿವಸ ಕೇವಲ ದುಗ್ಧಪಾನ ಮಾತ್ರದಿಂದಾಗಿ ದೇಹಧಾರಣವನ್ನು ಮಾಡಿಕೊಂಡು ಇದ್ದು ನಿತ್ಯದಲ್ಲಿ ಬ್ರಾಹ್ಮಣ ಭೋಜನಾದಿಗಳನ್ನೆಲ್ಲವನ್ನು ನಡೆಸಿ ಕೊನೆಗೆ ಮತ್ತೆ ಉದ್ಯಾಪನಾದಿಗಳನ್ನೆಲ್ಲ ನೆರವೇರಿಸ್ತಕ್ಕಂಥದ್ದು ದೊಡ್ಡ ದೊಡ್ಡ ವ್ರತಗಳು. ಅಂಥ ವ್ರತಗಳನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹರಿಯ ಸನ್ನಿಧಾನ ತಮ್ಮ ದೇಹದಲ್ಲಿ ಬರಲಿ ಅಂತ ಅನ್ನೋ ಕಾರಣಕ್ಕಾಗಿ ಮಾಡ್ತಾನೇ ಇದ್ದಾರೆ. ಅಂಥವರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ವಾಸುದೇವ ಅಂತನ್ನುವಂತಹ ಹೆಸರಿನಿಂದ ಆಚಾರ್ಯರು ಅವತಾರವನ್ನು ಮಾಡಿದ್ದಾರೆ. ಆಚಾರ್ಯರ ಅವತಾರ ಆಗುತ್ತಿರುವ ಹಾಗೆ ಅವರಿಗೆ ಮಧ್ಯಗೆ ಭಟ್ರು ಮತ್ತು ವೇದವತಿ ದೇವಿ ಆಗಿನ ಕಾಲದ ಪರಿಸ್ಥಿತಿಯಲ್ಲಿ ದ್ರವ್ಯಾರ್ಜನೆ ಅಂತ ಅನ್ನೋದು ಬಹಳ ಸೀಮಿತವಾದಂತಹ ವಲಯ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಸಂಪಾದನೆನೇ ಇಲ್ಲದೆ ಇರುವಂತಹ ಪ್ರಸಂಗಗಳವ. ಅವಾಗ ಏನು ಅಂತಂದ್ರೆ, ವ್ಯಕ್ತಿಯೋರ್ವನಿಗೆ ಮತ್ತೆ ಎಲ್ಲಾ ವಿಧವಾದಂತಹ ಸೆಕ್ಯೂರಿಟಿ ಎಲ್ಲಿಂದ ಅಂತಂದ್ರೆ ತಂದೆಯಿಂದ. ತಂದೆ ಅಷ್ಟೇ. ಎಲ್ಲಿ ಹುಟ್ಟಿರ್ತಾನೋ, ಯಾವ ತಂದೆಯಲ್ಲಿ ಹುಟ್ಟಿರ್ತಾನೋ ಮುಂದೆ ಅವನ ಬದುಕು ಅದೇ ರೀತಿ. ಯಾಕೆಂದ್ರೆ ತಂದೆಯಿಂದ ಪ್ರಾಪ್ತವಾದಂತಹ ಕುಲಾಚಾರದ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯ ಬಗ್ಗೆ ಆಲೋಚನೆನೂ ಮಾಡದೇ ಇರತಕ್ಕಂತಹ ಜನಗಳು. ಅವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಅಸಾಮರ್ಥ್ಯ ಇತ್ತು, ಬೌದ್ಧಿಕವಾಗಿ ಅವರು ಸಶಕ್ತರಾಗಿರ್ಲಿಲ್ಲ, ದೇಹ ಧರ್ಮಗಳು ಅವ್ರದ್ದು ಅಸಾಮರ್ಥ್ಯ ಇಲ್ಲ. ಅವರು ದೇಹದಿಂದಲೂ ಬುದ್ಧಿಯಿಂದಲೂ ತುಂಬಾ ಸಮರ್ಥರಾಗಿದ್ದ ಕಾಲದಲ್ಲಿಯೂ ಕೂಡ ತಮ್ಮ ಕುಲಾಚಾರ ಪ್ರಾಪ್ತವಾಗಿರತಕ್ಕಂತಹ ಒಂದೇನು ದ್ರವ್ಯದ ಆಗಮನ ಇದೆ, ಅಂದ್ರೆ ದ್ರವ್ಯಾರ್ಜನೆ ಇದೆ, ಅದನ್ನು ಬಿಟ್ಟು ಬೇರೆ ವೃತ್ತಿಗೆ ಹೋಗ್ತಿರ್ಲಿಲ್ಲ. ವೃತ್ತಿಯಲ್ಲಿ ಅತ್ಯಂತ ಶುದ್ಧವಾದಂಥದ್ದು. ಈ ಕಾನ್ಸೆಪ್ಟ್ ಅನ್ನ ನಾವು ವಾಸ್ತವದಲ್ಲಿ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ರಿಂದಲೇ ಇವತ್ತಿಗೂ ಏನಪ್ಪಾ ಅಂತಂದ್ರೆ ಅತಿಶಯವಾದಂತಹ ಸಂಪಾದನೆ ಮಾಡತಕ್ಕಂಥವ್ರು ಕೆಲವರು ಸಂಪಾದನೆ ಇಲ್ಲದೆ ಬಳಲ್ತಕ್ಕಂಥವ್ರು ಕೆಲವರು. ಇವರ ಮಧ್ಯದಲ್ಲಿ ದಲ್ಲಾಳಿಗಳು ಅಂತನ್ನುವಂತಹ ರೂಪದಲ್ಲಿ 4 ವೃತ್ತಿಗಳನ್ನ ಅನುಸರಣ ಮಾಡಿಕೊಂಡು ದ್ರವ್ಯಲೋಭದಿಂದಾಗಿ ಇನ್ನೊಬ್ಬರ ಜೀವನವನ್ನ ನರಕದ ರೂಪದಲ್ಲಿ ಮಾಡತಕ್ಕಂಥವ್ರು ಇನ್ನೊಂದು ವರ್ಗ. ನಾವು ಏನ್ ಮಾಡ್ಕೊಳ್ತೀವಿ ಅಂದ್ರೆ, ನಮ್ಮ ಜೀವನದ ಸೊಫಿಸ್ಟಿಕೇಟೆಡ್ ಲೈಫ್ ಅಥವಾ ಅತ್ಯಂತ ಪಾಶ್ಡ್ ಆಗಿರುವಂತಹ ಲೈಫನ್ನು ಲೀಡ್ ಮಾಡಲಿಕ್ಕೆ ನಾವೆಲ್ಲ ಏನು ಮಾಡ್ಕೊಳ್ತೀವಿ ಅಂದರೆ, ವೃತ್ತಿಯನ್ನು ನಾವು ನಮ್ಮ ಮನಸ್ಸಿಗೆ ಬಂದಂಗೆ ಬದಲಾವಣೆ ಮಾಡ್ಕೊಂತೀವಿ. ಶಾಸ್ತ್ರ
ಇದನ್ನು ತುಂಬ ನಿಷೇಧ ಮಾಡ್ತದೆ. ಹೀಗೆಲ್ಲ ವೃತ್ತಿಯನ್ನು ಏನು ಮಾಡಬಾರ್ದು ಅಂದರೆ ಪರಿವರ್ತನೆ ಮಾಡಬಾರ್ದು. ಕಾರಣ ಏನಾಗ್ತದೆ ಸ್ವಾರಸ್ಯ ಹೇಳ್ತೀನಿ ನೋಡಿ. ಸಾಮಾಜಿಕವಾಗಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ಸರ್ಕಾರವೂ ಇದನ್ನು ಹೇಳ್ತದೆ, ಆದರೆ ಅದು ಕಟ್ಟುನಿಟ್ಟಾಗಿರ್ತಕ್ಕಂತಹ ಕಾನೂನಿನ ರೂಪದಲ್ಲಿ ಅದು ಜಾರಿಯಾಗಿಲ್ಲ, ಅಷ್ಟೇ ವ್ಯತ್ಯಾಸ. ಅದು ಇದೆ ಏನಂತಂದರೆ, ಯಾರು ಸ್ಯಾಲ್ರಿ ಹೋಲ್ಡರ್ಸ್ ಇದ್ದಾರೋ ದೇ ವೋಂಟ್ ಡೂ ಎನಿ ಬಿಸ್ನೆಸ್. ಅವರು ವಾಸ್ತವದಲ್ಲಿ ಯಾವುದೇ ವಿಧವಾದಂತಹ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಬಾರ್ದು. ಹಾಗೆ ಮಾಡಿದರೆ ಅದು ಕಾನೂನಿನ ಉಲ್ಲಂಘನೆ, ಅಫೆನ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ಕಾರಣ ಏನು ಅಂದರೆ, ಯಾರು ಈ ರೀತಿ ವೃತ್ತಿ ದ್ವಯಗಳನ್ನು ತೊಗೊಂಡ್ಬಿಡ್ತಾರೆ, ಎರಡೆರಡು ವೃತ್ತಿಯಿಂದ ಯಾರು ಸಂಪಾದನೆ ಮಾಡ್ತಾರೆ, ಆ ಸಂಪಾದನೆ ಮಾಡೋದರ ಮೂಲಕವಾಗಿ ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರ ವೃತ್ತಿಗೆ ತೊಂದರೆ ಮಾಡ್ದಂಗೆ ಆಗ್ತದೆ ಅಂತ ಅನ್ನೋದು ವಾಸ್ತವದಲ್ಲಿ ಸ್ಥೂಲಾಕಾರ ಹೇಳ್ತೀವಿ. ಶಾಸ್ತ್ರ ಇದನ್ನು ತುಂಬ ಚೆನ್ನಾಗಿ ಪರಿಶೀಲನೆ ಮಾಡ್ತೀವಿ. ಇದು ಎಷ್ಟು ಸೂಕ್ಷ್ಮವಾದಂತಹ ತಳಹದಿಯಲ್ಲಿದೆ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲೆಲ್ಲ ಜ್ಞಾನ ಭಕ್ತಿ ವೈರಾಗ್ಯದಿಂದ ಮೋಕ್ಷ ಅಂತ ಹೇಳ್ತೀವಿ. ಮೋಕ್ಷಕ್ಕೆ ಸಾಧನವಾದಂಥದ್ದು 3: ಜ್ಞಾನ, ಭಕ್ತಿ ಮತ್ತು ವಿರಕ್ತಿಗಳು. ಜ್ಞಾನಭಕ್ತಿ ವಿನಾನೈವ ಮುಕ್ತಿ ಕಸ್ಯಾಪಿ ವಿದ್ಯತೆ ತಯೋರೇಕತರೇಣೈವ ವಿಷ್ಣುಗೇ ನೌಕಯಂ ವಿನ ಏವಮಪ್ಯೇತಯೋರೇಕಂ ಭಾವೇನ್ಯ ನಿಯತೆ ಧ್ರುವಂ ಸ್ವಗುಣಾಚ್ಛಾದಿಕಾಂ ಹತ್ವ ಪರಮಾಚ್ಛಾದಿಕಾಂ ಪರಃ ವ್ಯಾಗುಟ್ಯ ಮೋಕ್ಷ ಪದವಿ ತದಾದಿ ಪುರುಷೋತ್ತಮ ಅಂತ ಹೇಳ್ತಾರೆ. ಅಂದರೆ ಎರಡು ರೀತಿಯಾದಂತಹ ಆವರಣಗಳಿದ್ದಾವೆ. ಒಂದು ಸ್ವಗುಣಾಚ್ಛಾದಕ, ಇನ್ನೊಂದು ಪರಮಾಚ್ಛಾದಕ ಅಂತ ಹೇಳಿ. ಈ ಎರಡನ್ನೂ ಕೂಡ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಅಪಸರಣ ಮಾಡ್ತಾನೆ. ಇವೆರಡು ಆವರಣಗಳ ರೂಪದಲ್ಲಿ ಚೇತನ ವ್ಯಕ್ತಿಗಿರುತ್ತವೆ. ಇದನ್ನು ತೆಗಿತಾನೆ. ಇದನ್ನು ತೆಗಿಲಿಕ್ಕೆ ಚೇತನನಾದಂಥವನು ಜ್ಞಾನ ಹೆಚ್ಚಿದ್ದು, ಭಕ್ತಿ ಸ್ವಲ್ಪ, ಜ್ಞಾನಾಪೇಕ್ಷೆಯ ಭಕ್ತಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅವನು ಮಾಡಿರತಕ್ಕಂಥ ಸಾಧನೆಗೆ ಈ ರೀತಿಯಾದಂತಹ ಅಂದರೆ ಸ್ವಗುಣಾಚ್ಛಾದಕ ಪರಮಾಚ್ಛಾದಕಾದಿಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಪಡೆಯತಕ್ಕಂಥ ಅವಕಾಶ ಇದೆ. ಅಥವಾ ಭಕ್ತಿ ಹೆಚ್ಚಿದ್ದು, ಜ್ಞಾನ ಭಕ್ತಿಯ ಪರಿಮಾಣದಕ್ಕಿಂತಲೂ ಕಡಿಮೆ ಇದ್ದವನಿಗೂ ಕೂಡ, ಅಂದರೆ ಎರಡು ಮಾರ್ಗ. ಒಂದು ಜ್ಞಾನ ಬಹುಳವಾದಂತಹ ಭಕ್ತಿ ಅಲ್ಪೀಯವಾಗಿರತಕ್ಕಂತಹ ಮಾರ್ಗ ಒಂದು, ಅಥವಾ ಭಕ್ತಿ ಬಹುಳವಾದ ಜ್ಞಾನ ಅಲ್ಪೀಯವಾಗಿರತಕ್ಕಂತಹ ಮಾರ್ಗ ಇನ್ನೊಂದು. ಈ ರೀತಿಯಲ್ಲಿ ಎರಡು ಮಾರ್ಗ ಏನಿದೆ ಅಂತಂದರೆ ಮೋಕ್ಷಕ್ಕಿದೆ ಅಂತ ಹೇಳ್ತಾರೆ. ಯಾವಾಗ ಈ ಜ್ಞಾನ ಭಕ್ತಿಗಳಿಂದ ಮೋಕ್ಷ ಆಗ್ತದೆ ಅಂತ ಹೇಳ್ತಾರಲ್ಲ, ಯಾವಾಗ? ಜಯತೀರ್ಥರು ತಾವು ಗೀತಾದ ಆರಂಭದಲ್ಲಿ ಅವತರಣಿಕಾವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಹಿ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಏವ ಭಗವದಧೀನತ್ವಾತ್ ಸರ್ವಸ್ಯ ಅಂತ ಹೇಳಿ ಒಂದು ಪಂಕ್ತಿಯನ್ನು ಅದರ ವಿವರಣೆಯನ್ನು ಮಾಡ್ತಾರೆ. ವಿಹಿತವಾದಂತಹ ವೃತ್ತಿಯಿಂದಲೇ ಏನಪ್ಪ ಅಂತಂದರೆ ತಾನು ಭಕ್ತಿ ಜ್ಞಾನಾದಿಗಳನ್ನು ಸಂಪಾದನೆ ಮಾಡಬೇಕು. ಭಕ್ತಿ ಜ್ಞಾನಾದಿಗಳಿಗೆ ಇಷ್ಟು ಮೋಕ್ಷವನ್ನು ಕೊಡಿಸ್ತಕ್ಕಂತಹ ಜ್ಞಾನ ಭಕ್ತಿಗಳು ಕೂಡ ಪ್ರಿಯಾರಿಟಿಯಲ್ಲಿ ಆದ್ಯತೆಯನ್ನು ಪಡೆಯೋದಿಲ್ಲ. ಆದ್ಯತೆ ಇಲ್ಲ ಜ್ಞಾನಭಕ್ತಿಗಳಿಗೆ. ನಮ್ಮಲ್ಲಿ ಶಾಸ್ತ್ರೀಯ ಪ್ರಕ್ರಿಯೆಯಲ್ಲಿ ಎಲ್ಲರೂ ಹೇಳಬೇಕಾದ್ರೆ ಜ್ಞಾನಭಕ್ತಿಯನ್ನು ಸಂಪಾದನೆ ಮಾಡಿದ್ರೆ ಮೋಕ್ಷ ಆಗ್ತದೆ ಅಂತ ಸ್ಥೂಲಾಕಾರ್ಯನ ಹೇಳ್ತಾರೆ. ಆದರೆ ಜ್ಞಾನಭಕ್ತಿಗಳಿಗೆ ಆದ್ಯತೆ ಇಲ್ಲ. ಆದ್ಯತೆ ಇರೋದು ವಿಹಿತ ವೃತ್ತಿಗೆ. ಸ್ವವಿಹಿತವಾಗಿರತಕ್ಕಂತಹ ವೃತ್ತಿಯನ್ನು ಮೊದಲಿಗೆ ವ್ಯಕ್ತಿಯಾದಂಥವ ಸ್ವೀಕಾರ ಮಾಡಬೇಕು. ಯಾವ ವಿಹಿತವಾದಂತಹ ವೃತ್ತಿಯಲ್ಲಿದ್ದುಕೊಂಡು ಅನ್ನವನ್ನು ತಿಂದ ಮೇಲೆ ಅವನು ಎಷ್ಟು ಜ್ಞಾನ ಭಕ್ತಿಯನ್ನು ಸಂಪಾದನೆ ಮಾಡ್ತಾನೋ ಅದನ್ನು ಸಾಧನ ಅಂತ ಹೇಳಿ ತಗೊಳ್ತೀವಿ. ಮೋಕ್ಷಕ್ಕೆ ಯದ್ಯಪಿ ಜ್ಞಾನ ಭಕ್ತಿಗಳೇ ಸಾಧಕವಾಗಿದ್ದನ್ನು ಕೂಡ ಜ್ಞಾನ ಭಕ್ತಿಗಳು ಯಾವಾಗ ಸಾಧಕ ಆಗ್ತವೆ ಅಂತಂದ್ರೆ ವಿಹಿತವಾದಂತಹ ವೃತ್ತಿಯಲ್ಲಿ ಇದ್ದು ಅವನು ಜ್ಞಾನ ಭಕ್ತಿಯನ್ನು ಸಂಪಾದನೆ ಮಾಡಿದ ಅಂದರೆ ಆವಾಗ ಮೋಕ್ಷ ಸಾಧನೆ ಆಗತ್ತೆ ಅಂತ ಅನ್ನೋದು ವಾಸ್ತವದಲ್ಲಿ. ನಮಗೆ ವಾಸ್ತವದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೂಲ ಸ್ವರೂಪದಲ್ಲಿರ್ತಕ್ಕಂತಹ ಈ ವಿಹಿತ ವೃತ್ತಿಯ ಬಗ್ಗೆ ನಮಗೆ ಹೊರಟು ಹೋಗ್ಬಿಟ್ಟಿದೆ. ನಮ್ಗೆ ಅದರದೊಂದು ಕಾನ್ಸೆಪ್ಟೇ ಹೊರಟು ಹೋಗ್ಬಿಟ್ಟಿದೆ. ಯಾಕೆಂದರೆ ವಿಹಿತ ವೃತ್ತಿ ಅಂದರೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ವಿಹಿತ ಅಂದರೆ ಏನು, ವರ್ಣಾಶ್ರಮ ಪ್ರಾಪ್ತವಾಗಿರತಕ್ಕಂಥದ್ದು ಅಂತ ಅನ್ನೋದೇನು, ಅದನ್ನು ಯಾರ ಆಚರಣೆ ಮಾಡಬೇಕೇ ಮಾಡಬಾರ್ದೆ, ಯಾವುದು ಮಾಡಿದ್ರೆ ಧರ್ಮ ಯಾವುದು ಮಾಡಿದ್ರೆ ಅಧರ್ಮ, ಇದರ ಜ್ಞಾನ ಇಲ್ಲದೇನೆ ಮೇಲ್ನೋಟದಲ್ಲಿ ಇದು ಹೇಗಿದೆ ಅಂದರೆ
ವಾಸ್ತವದಲ್ಲಿ ಭಕ್ಷ್ಯ ಸಿದ್ಧ ಆದ ಮೇಲೆ ನೀವು ಮೇಲೆ ಹಾಕ್ತಕ್ಕಂಥದ್ದು ಎಸೆನ್ಸ್, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಅದೆಲ್ಲ ಏನಿದೆಯಲ್ಲ, ಭಕ್ಷ್ಯ ಸಿದ್ಧ ಆಗಬೇಕು, ಆಮೇಲೆ ಅದನ್ನು ಮೇಲೆ ಹಾಕಬೇಕು. ಹೌದಷ್ಟೇ. ನಾವು ಭಕ್ಷ್ಯನೇ ಸಿದ್ಧ ಮಾಡಲಾರ್ದೆ ಬರೀ ಗೋಡಂಬಿ ದ್ರಾಕ್ಷಿ ಚಿಂತೆಯಲ್ಲೇ ಉಳಿದು ಬಿಟ್ಟಿದ್ದೀವಿ ನಾವು. ಎಷ್ಟು ಚೆನ್ನಾಗಿದೆ ಇದು ವಿಹಿತ ವೃತ್ತಿ ಅಂತ ಅನ್ನೋದೇನಿದೆಯಲ್ಲ, ಇದು ಸ್ವವರ್ಣ ಸ್ವಾಶ್ರಮ ಪ್ರಾಪ್ತವಾಗಿರತಕ್ಕಂಥ ಅನ್ನಗ್ರಹಣಕ್ಕೆ ಕಾರಣೀಭೂತವಾದಂತಹ ವೃತ್ತಿಧರ್ಮ. ಇದನ್ನು ವಿಹಿತ ವೃತ್ತಿ ಅಂತ ಕರಿತೀವಿ. ಇದು ಹೇಗೆ ಬರ್ತದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ, ನಿಧಾನ ಹೇಳ್ತಾ ಬರ್ತೀನಿ. ಚಾತುರ್ವರ್ಣ್ಯದಲ್ಲಿ ಮೊದಲಿಗೆ ಚಾತುರ್ವರ್ಣ್ಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿಬಿಟ್ಟು ಆ ಚಾತುರ್ವರ್ಣ್ಯದ ವ್ಯವಸ್ಥಾದಲ್ಲಿ ಮೊದಲಿಗೆ ವರ್ಣ ಪ್ರಾಪ್ತವಾಗಿರತಕ್ಕಂಥ ಕರ್ಮಗಳು ಅಂತ ಕೆಲವು, ಆಶ್ರಮ ಪ್ರಾಪ್ತವಾಗಿರತಕ್ಕಂಥ ಕರ್ಮಗಳು ಅಂತ ಅನ್ನೋದು ಇನ್ನು ಕೆಲವು. ಈ ವರ್ಣ ಮತ್ತು ಆಶ್ರಮದಲ್ಲಿ ಪ್ರಾಪ್ತವಾಗಿರತಕ್ಕಂತಹ ಕರ್ಮಗಳೇನಿದ್ದಾವಲ್ಲ, ತನ್ಮೂಲಕವಾಗಿ ಪ್ರಾಪ್ತವಾದಂಥದ್ದೇ ಅನ್ನಗ್ರಹಣಕ್ಕೆ ಬೇಕಾಗಿರತಕ್ಕಂಥ ವೃತ್ತಿಧರ್ಮ. ಸರಿಯಾಗಿ ನೋಡ್ಕೊಳ್ಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅನ್ನೋದು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋರಲ್ಲಿ ಮತ್ತೆ ಪುನಃ 4 ತಿರುಗ ಪ್ರತ್ಯೇಕ ಪಂಗಡಗಳು. ಬ್ರಾಹ್ಮಣರಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂಥೇಳಿ ಇದೇ ಕ್ರಮದಲ್ಲಿ 4ರಲ್ಲೂ ವಿಭಾಗ ಬರುತ್ತದೆ. ಆದರೆ 4ರಲ್ಲಿ ಇದೇ ಕ್ರಮದ ವಿಭಾಗ ಇದ್ರೂ ಕೂಡ ಧರ್ಮಗಳು 4ವರಿಗೂ ಸಮಾನವಾದದ್ದಿರೋದಿಲ್ಲ. ಒಟ್ಟಿಗೀಗ 16 ಆದಂಗಾಯಿತು. ಒಂದನ್ನು ಮೊದಲು 4 ಮಾಡಿದ್ವಿ. ಮನುಷ್ಯ ಜಾತಿಯಲ್ಲಿ 4 ಪ್ರಭೇದವನ್ನು ಮಾಡಿದ್ವಿ. ಆ 4ರಲ್ಲಿ ಪುನಃ ಒಂದೊಂದರಲ್ಲಿ 4 ಪ್ರಭೇದವನ್ನು ಮಾಡಿದ್ವಿ. ಮಾಡಿದ ಮೇಲೆ ವೃತ್ತಿಯನ್ನು ಹಂಚಬೇಕಾಯಿತು. ವೃತ್ತಿಯನ್ನು ಹಂಚುವ ಸಮಯದಲ್ಲಿ ಬ್ರಾಹ್ಮಣ ಅಂತನ್ನೋನು ನಿರ್ವೃತ್ತಿಕ, ಅವನಿಗೆ ವೃತ್ತಿನೇ ಇಲ್ಲ. ಅವನಿಗೆ ವಾಸ್ತವದಲ್ಲೇನೆ ಸಂಪಾದನೆಗೋಸ್ಕರವಾಗಿ ಒಂದು ದಾರಿ, ಅದು ಬ್ರಾಹ್ಮಣನಿಗೆ ಇಲ್ಲದೆ ಇರೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಷತ್ರಿಯ, ವೈಶ್ಯ, ಶೂದ್ರರುಗಳಲ್ಲಿ ಕ್ಷತ್ರಿಯನಿಗೆ ಕರಗ್ರಹಣವನ್ನು ಮಾಡಿ, ಅಂದರೆ ಕಂದಾಯವನ್ನು ಸ್ವೀಕಾರ ಮಾಡಿ ದೇಶಾದಿ ರಕ್ಷಣೆಗಳನ್ನು ಮಾಡತಕ್ಕಂಥದ್ದು ಅವನಿಗೆ ವೃತ್ತಿ ಅಂತ ಹೇಳಿ ಪ್ರಾಪ್ತ ಆಯಿತು ಕ್ಷತ್ರಿಯನಿಗೆ. ವೈಶ್ಯನಿಗೆ ತಾನು ಮಾಡತಕ್ಕಂತಹ ವ್ಯಾಪಾರ, ವಾಣಿಜ್ಯ, ವ್ಯವಹಾರ, ಉದ್ದಿಮೆ ಏನು ಹೇಳ್ತೀರೋ ಈ ಎಲ್ಲವೂ ಕೂಡ ಪರನ ಉತ್ಕರ್ಷಕ್ಕೋಸ್ಕರವಾಗಿ ತಾನ ಅರ್ಥಾದಿಗಳ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥದ್ದು. ಶೂದ್ರನಿಗೆ ಅಂತ್ಯದಲ್ಲಿ ಹೇಳಿರ್ತಕ್ಕಂತಹ ಸೇವಾಧರ್ಮ. ಈ ಮೂವರಿಗೆ ವೃತ್ತಿಪ್ರಾಪ್ತವಾದಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಬ್ರಾಹ್ಮಣನಿಗೆ ಈ ವ್ಯವಸ್ಥೆಯಿಂದ ಹೊರಗಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅಂದರೆ ಅನ್ನಾದ್ಯಾಹಾರಗಳ ಸಂಪಾದನೆಗೋಸ್ಕರವಾಗಿ ಅವನು ಯಾವುದೇ ಕರ್ಮವನ್ನು ಮಾಡೋ ಹಾಗಿಲ್ಲ. ಶುದ್ಧವಾದ ಧರ್ಮ ಹೇಳ್ತಾ ಇದ್ದ. ಶುದ್ಧವಾದ ಧರ್ಮದಲ್ಲಿ ಅನ್ನವನ್ನು ಸಂಪಾದನೆ ಮಾಡತಕ್ಕಂಥದ್ದು ಬ್ರಾಹ್ಮಣನ ಕರ್ಮ ಅಲ್ಲ. ಸಂಪಾದನೆ ಮಾಡದೇ ಇರಬೇಕು. ಇದನ್ನೇ ಅಪ್ರತಿಗ್ರಹ ಅಂತ ಹೇಳ್ತಾರೆ. ಅಂದರೆ ಯಾರ ಕಡೆಯಿಂದಲೂ ಏನನ್ನು ತಗೊಳ್ಳದೇನೆ ಬದುಕತಕ್ಕಂಥದ್ದು. ದ್ರೋಣಾಚಾರ್ಯರಿದ್ರಲ್ಲ ಈ ಕ್ರಮ. ಹಾಗಾದ್ರೆ ಅನ್ನ ಸಿಗಬೇಕಲ್ಲ, ಹೇಗೆ ಸಿಗ್ತದೆ ಅಂತಂದ್ರೆ ಆವಾಗ ಶಿಲಾ ಮತ್ತು ಉಂಚ ಅಂತ 2 ವೃತ್ತಿಯನ್ನು ಹೇಳ್ತಾರೆ. ಶಿಲೋಂಚ ವೃತ್ತಿ. ಅದರಲ್ಲಿ ರೈತ ಬಂದು ಧಾನ್ಯವನ್ನು ತೂರಿದ ಮೇಲೆ ಆ ಧಾನ್ಯ ಹಚ್ಚಡದಿಂದ ಕೆಳಗೆ ಬಿದ್ದಿರೋದನ್ನ ಸಂಗ್ರಹ ಮಾಡಿಕೊಂಡು ತಗೊಂಬಂದು ಅದರಿಂದ ಬೇಯಿಸ್ಕೊಂಡ ಅನ್ನ ತಿಂದರೆ ಅದನ್ನು ಶಿಲಾವೃತ್ತಿ ಅಂತಾರೆ. ಆ ತೂರಿದಂತಹ ಸಮಯದಲ್ಲಿ ಏನು ತುಷ ಬಿದ್ದಿರ್ತದೆ, ಆ ತುಷವನ್ನು ಬಿಟ್ಬಿಡ್ತಾನೆ. ತುಷ ಅಂದ್ರೆ ಹೊಟ್ಟು, ಅದನ್ನೇ ಬೇಯಿಸಿ ತಿಂದರೆ ಅದನ್ನು ಉಂಚ ಅಂತ. ಅದನ್ನು 2 ಪ್ರಭೇದದಲ್ಲಿ ಮಾಡಿದ್ದಾರೆ. ಕೆಲವರು ಶಿಲೋಂಚ ಅಂತ ಒಂದೇ ರೀತಿಯಲ್ಲೂ ಹೇಳ್ತಾರೆ. ಬರ್ತೀನಿ ಯಾವ್ಯಾವ ಕಾಲದಲ್ಲಿ ಇದು ಪ್ರಸ್ತುತ ಅಪ್ರಸ್ತುತ ಅಂತ ಅನ್ನೋದನ್ನ ನಂತರದಲ್ಲಿ ಹೇಳೋಣ. ಮೊದಲಿಗೆ ಹೇಗೆ ಬರ್ತದೆ ಅಂತನ್ನೋದು
ಶುದ್ಧ ಕ್ರಮ ಹೇಗೆ ನಾವನ್ನ ಆಚರಣೆ ಮಾಡ್ತೀವಿ ಇಲ್ಲ ಅಂತ ಅನ್ನೋದು ನಂತರದ ವ್ಯವಸ್ಥೆ. ಏನಿದೆ ಅಂತ ಅನ್ನೋದಾದ್ರೂ ಗೊತ್ತಿರ್ಬೇಕಲ್ಲ ನಮಗೆ. ಆಗಾಗ ಏನು ಭ್ರಾಂತಿ ಬರ್ತಿರ್ತದೆ ಅಂದ್ರೆ ಈ ಕಾಲದಲ್ಲಿ ನಾವೇ ವಸಿಷ್ಠ ವಾಮದೇವಾದಿ ಮಹರ್ಷಿಗಳು ಅಂತ ಹೇಳ್ಬಿಟ್ಟು ನಮಗೊಂದು ಭ್ರಾಂತಿ ಬರ್ತಿರ್ತದೆ. ಅದನ್ನ ಆವಾಗ ಅಪಾಕರಣ ಮಾಡ್ಕೋಬೇಕಂದ್ರೆ ಶುದ್ಧವಾದದ್ದು ಯಾವುದಿದೆ, ನಾವು ಎಷ್ಟರ ಮಟ್ಟಿಗೆ ಬಾವಿ ನೀರು ಅನುಷ್ಠಾನ ಮಾಡ್ತಕ್ಕಂಥವ್ರು ಈಗಿನ ಕಾಲದಲ್ಲಿ ದೊಡ್ಡವರು ಅಂತನ್ನುವಂಥ ಭ್ರಾಂತಿ. ವಾಸ್ತವದಲ್ಲಿ ಏನಂದ್ರೆ ಬಾವಿ ನೀರು ಅಂತ ಅನ್ನೋದು ಹೇಳಿದ್ದು ವಾಸ್ತವದಲ್ಲಿ ಅತ್ಯಂತ ಲೀಸ್ಟ್ ವ್ಯವಸ್ಥೆ. ಇನ್ನು ಇದ್ರ ಕೆಳಗೆ ಬೋರು ನಲ್ಲಿ ಟ್ಯಾಂಕ್ ಅದು ವಾಸ್ತವದಲ್ಲೇ ಬಂದೇ ಇಲ್ಲ. ಅದು ಇದರಲ್ಲೇ ಯಾವ್ದ್ರಲ್ಲಿ ಕ್ಯಾಟಗರಿಯಲ್ಲೇ ಬಂದಿಲ್ಲ. ಅತ್ಯಂತ ಲೀಸ್ಟ್ ಯಾವುದು ಅಂದ್ರೆ ಬಾವಿ ನೀರು. ಕೊನೆಯದಾಗಿರ್ತಕ್ಕಂತಹ ಚಕ್ರಪಾಣಿ ರೂಪವನ್ನು ಅಲ್ಲಿ ಹೇಳ್ತಾರೆ ಅಂತ ಅನ್ನೋ ಕಾರಣಕ್ಕೆ ಮಂತ್ರಾಲರಾಯರು ಅದಕ್ಕೂ ಕೊನೆಯ ಅವಕಾಶವನ್ನು ಒಂದನ್ನು ಕೊಟ್ಟಿದ್ದಾರೆ. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮುತ ತಥೋ ಗೋದಾವರಿ ನ್ಯೂನ ಕೃಷ್ಣವೇಣಿ ತಥೋಧಮ ಅಂತ ಹೇಳಿ ಒಂದೊಂದಾಗಿಯೇನೆ ಯಾವ ನೀರನ್ನು ತಗೊಳ್ಬೇಕು ಅಂತ ಲೆಕ್ಕ ಹಾಕ್ತಾ ಬಂದು ಕೊನೆಯದಾಗಿರ್ತಕ್ಕಂತಹ ಚಕ್ರಪಾಣಿ ರೂಪವನ್ನ ಪರಮಾತ್ಮನದನ್ನ ಎಲ್ಲಿ ಹೇಳ್ತಾರೆ ಅಂತಂದ್ರೆ ಬಾವಿ ನೀರಿನಲ್ಲಿ. ಅಲ್ಲಿ ಬಂದು ನಿಂತಿದ್ದೀವಿ, ಅದೇ ದೊಡ್ಡದು ಅಂತನ್ನುವಂಥದ್ರಲ್ಲಿ ಇದ್ದೀವಿ. ವಾಸ್ತವದಲ್ಲಿ ಶಾಸ್ತ್ರ ಹೇಳ್ತದೆ ಮೊದಲನೇದಾಗಿ ಸರಿಯಾಗಿ ಬದುಕಬೇಕಂದ್ರೆ ಗಂಗಾ ತೀರಕ್ಕೆ ಹೋಗು ಅಂತ ಹೇಳ್ತದೆ. ಶುದ್ಧ ವ್ಯವಸ್ಥೆ ಏನಿದೆ ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ಹೇಗೋ ಹಾಗೇನೆ ಇಲ್ಲಿಯೂ ಕೂಡ ಶುದ್ಧವಾದಂತಹ ವೃತ್ತಿ ಧರ್ಮದಲ್ಲಿ ಏನು ಅಂದ್ರೆ ಶಿಲಾ ಮತ್ತು ಉಂಚು ವೃತ್ತಿ ಅತ್ಯಂತ ಪ್ರಥಮ ಪ್ರಾಪ್ತವಾದಂಥ. ಇದಾಗೋದಿಲ್ಲ. ಇದಕ್ಕೆ ಆಪತ್ಕಾಲ ಅನಾಪತ್ಕಾಲ ಅಂತ ತಿರ್ಗಾ ಎರಡು ವಿಭಾಗ ಮಾಡ್ತಾರೆ. ಈ ವೃತ್ತಿಯನ್ನ ಸ್ವೀಕಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಪತ್ಕಾಲ ಪ್ರಾಪ್ತವಾದಂಥದ್ದು, ಅನಾಪತ್ಕಾಲ ಪ್ರಾಪ್ತವಾಗತಕ್ಕಂಥದ್ದು ಅಂತ ಹೇಳಿ ಎರಡು ವಿಭಾಗವನ್ನು ಮಾಡ್ತಾರೆ. ಆಪತ್ಕಾಲ ಅಂತ ಅನ್ನೋದು ಯಾವುದು? ಯಾವಾಗ ಈ ವ್ಯವಸ್ಥೆ ನಡೀತಿರ್ತದೋ ಅಂದ್ರೆ ಈ ಕ್ರಮದಲ್ಲಿ ಈಗ ಇಲ್ಲೇ ಇಲ್ಲ ಅಂತ ನೀವೇನು ಹೇಳಲಿಕ್ಕೆ ಬಂದ್ರಲ್ಲ, ಇದನ್ನೇ ಆಪತ್ಕಾಲ ಮತ್ತು ಅನಾಪತ್ಕಾಲ ಅಂತ ಎರಡು ವಿಭಾಗವನ್ನು ಅವ್ರು ಮಾಡಿದ್ದಾರೆ. ಇದು ನಡೀತಿರುವಂತಹ ಕಾಲದಲ್ಲಿ ಇದನ್ನ ಬಿಟ್ಟು ನಾವು ವೃತ್ಯಂತರವನ್ನ ಮಾಡಿದ್ರೆ ಆವಾಗ ಅದು ದೋಷ. ಶುದ್ಧವಾಗಿ ಅನಾಪದಿ ಭಜೆನ್ನರಹ ಅಂತ ಹೇಳಿ ಸಪ್ತಮ ಸ್ಕಂದದ ಭಾಗವತದಲ್ಲಿ ಹೇಳ್ತಾರೆ. ಆಪತ್ತಿಲ್ಲದೆ ಇರುವಂತಹ ಸಮಯದಲ್ಲಿ ವಿಪ್ರವೃತ್ತಿಶ್ಚತುರ್ಥೇಯಂ ಶ್ರೇಯಸಿ ಚೋತ್ತರೋತ್ತರ ಅಂತ ಹೇಳಿ ಹೇಳ್ತಾರೆ. ವಾರ್ತಾ ವಿಚಿತ್ರಶಾಲೀನಂ ಯಾಯಾವಾರಂ ಶಿಲೋಂಚನಂ ವಿಪ್ರವೃತ್ತಿಶ್ಚತುರ್ಥೇಯಂ ಶ್ರೇಯಸಿ ಚೋತ್ತರೋತ್ತರ. ಶಿಲೋಂಚಾದಿಗಳು ಆಗಲಿಲ್ಲ ಅಂದ್ರೆ ಯಾಯಾವಾರ. ಯಾಯಾವಾರ ಅಂದ್ರೆ ಏನು? ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಮನೆ ಮಠಗಳನ್ನು ಕಟ್ಟೋದು ಯಾಯಾವಾರ ಅಲ್ಲ. ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ ಜಗತ್ತಿನಲ್ಲಿ ಅದನ್ನ ತಂದು ಬಿಟ್ಟಿದ್ದಾರೆ. ಯಥೇಚ್ಛ ಸಂಪಾದನೆ ಮಾಡಿಕೊಂಡು ಅಲ್ಲಲ್ಲಿ ಕಾಣಿಕೆ ಡಬ್ಬಿಗಳನ್ನು ಇಟ್ಟುಬಿಟ್ಟು ತನ್ಮೂಲಕವಾಗಿ ಸಂಗ್ರಹ ಮಾಡಿಕೊಂಡು ಯಥೇಚ್ಛವಾಗಿ ಏನೇನು ಬೇಕು ಅದನ್ನೆಲ್ಲ ತನ್ನ ವೈಭವೋಪೇತವಾದ ಜೀವನಕ್ಕೆ ಬಳಸ್ಕೊಂಡ್ರೆ ಅದು ಯಾಯಿವಾರದಿಂದಾಗಿ ಸಂಪಾದನೆ ಮಾಡಿದ್ದು ಅಂತಲ್ಲ. ಸುಮ್ಮನೆ ಯಾಯಿವಾರದಿಂದ ಈ ರೀತಿಯೆಲ್ಲ ನಾವು ವೈಭವೋಪೇತ ಜೀವನ ಅಲ್ಲ. ಮೃಷ್ಟಾನ್ನವನ್ನೊಂದನ್ನು ಊಟ ಮಾಡಿದರೆ ವ್ಯಾಸರಾಜರು ಅಂತಾರೆ, ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದಲೋಭಿ. ಅಂದ್ರೆ ಯಾಯಿವಾರವನ್ನ ಮಾಡಿದ್ರೆ ನಿತ್ಯದ ಜೀವನ ಏನು ಅಂತಂದ್ರೆ ಬಂದ ಬ್ರಾಹ್ಮಣರೆಲ್ಲರೂ ಕರಿಬೇಕು. ಯಾಯಿವಾರವನ್ನ ಮಾಡಿಕೊಂಡು ತಂದದ್ದನ್ನು ಅವ್ರಿಗೆಲ್ರಿಗೂ ಹಾಕಬೇಕು. ಉಳಿದದ್ದನ್ನ ಆಮೇಲೆ ಇವನು ತಿನ್ನಬೇಕು. ಪಾತ್ರೆ ಒರೆಸಿ ಬೋರ್ಲ್ ಹಾಕಿದ್ರೆ ತಿರ್ಗಾ ಮಾರನೇ ದಿವಸನೇ ಇವತ್ತಿಂದ ನಾಳೆಗೆ ಇಟ್ಕೊಳ್ಳೋಂಗಿಲ್ಲ. ಇದು ಯಾಯಿವಾರದ ವೃತ್ತಿ. ಇದನ್ನ ಜರಳಚರ ತಂದಿ ಸಾತ್ವಿಕಾಚಾರ ಮಾಡ್ತಿದ್ರಂತೆ ಆಗಿನ ಕಾಲಕ್ಕೆ. ಅವ್ರದೊಂಥರ ವಿಚಿತ್ರವಾಗಿ ಯಾರ ಮನೆಗೆ ಅವರು ಯಾಯಿವಾರಕ್ಕೆ ಹೋಗ್ತಿದ್ರು ಅವ್ರಿಗೆ ಹಿಂದಿನ ದಿವಸ ರಾತ್ರಿನೇ ನಾಳೆ ಸಾತ್ವಿಕಾಚಾರ ಬರ್ತಾರೆ ನಿಮ್ಮ ಮನೆಗೆ ಅಂತ ಹೇಳಿ ಅವರೆಲ್ಲ ಮನೆಯಲ್ಲೆಲ್ಲ ಶಗಣಿ ಗಿಣಿ ಸಾರಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಕೂತಿರ್ಬೇಕು. ಬಂದ ತಕ್ಷಣ ನೇರ ದೇವ್ರು ಯಾರ ಮನೆಗೆ ಪ್ರೇರಣೆ ಮಾಡ್ತಾರೋ ಅವ್ರು ಹಂಗೆ ಬರ್ತಾ ಇರ್ತಿದ್ರು. ಬಂದುಬಿಟ್ಟು ಮಂಗಳಾರತಿ ಮಾಡಿ ಬಂದು ಕೂತ್ಕೊಂಡು ಭಾಗವತದ ಒಂದಷ್ಟು ಶ್ಲೋಕಗಳನ್ನು ಹೇಳಿ ಅವ್ರು ಏನು ಕೊಡ್ತಾರೋ ಅದು ಅವರದ್ದು ಅವತ್ತು ರಾಗಿಯೋ ಅಕ್ಕಿಯೋ ಜೋಳವೋ ಇನ್ನೊಂದೋ ಏನು ಕೊಡ್ತಾರೋ ಅದನ್ನು ತೊಗೊಂಬಂದುಬಿಟ್ಟು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಮುಗಿದು ಹೋಯ್ತು. ಹೋಗ್ಲಿ ಮನೆಯಲ್ಲಿ ಏನು ತಾವು ಗಂಡ ಇಲ್ಲ 4-5 ಜನ ಮಕ್ಕಳು ಮನೆಗೆ ಬರೋರು ಹೋಗೋರು ಎಲ್ಲರೂ ಇರ್ತಿದ್ರು.
ಬೆಳಗ್ಗೆ ಎದ್ದವರು ಹೋದ್ರು ಯಾಯವಾರಕ್ಕೆ ಅಂತಂದ್ರೆ ಬಂದ್ಮೇಲೆ ಒಲೆ ಹೊತ್ಸೋದು. ಹಂಗೆ ಏನಾರ ಶಾಸ್ತ್ರಾಧ್ಯಯನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರಂದ್ರೆ ಅವತ್ತು ಮನಿ ಆರ್ಡರ್ ಬರ್ತಿತ್ತಂತೆ. ಯಾವನೋ ಒಬ್ಬವನು ರಾಯರಿಗೆ ಕಳಿಸ್ಬೇಕಾಗಿರೋ ದುಡ್ಡಿಗೆ ರಾಯರ ಸ್ವಪ್ನದಲ್ಲಿ ಹೇಳ್ತಿದ್ರಂತೆ, ಇಂಥ ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಕಳಿಸು ಅಂತ ಹೇಳಿ. ಮನಿ ಆರ್ಡರ್ ಬಂದ ಮೇಲೆ ಅವ ಮನಿ ಆರ್ಡರ್ ಕೊಟ್ಟ ಮೇಲೆ ಅವತ್ತಿನ ದಿವಸ ಅಂಗಡಿಗೆ ಹೋಗಿ ಸಾಮಾನು ತಗೊಂಡ್ಬಂದು ಊಟ ಮಾಡಿ. ಇದೇನು ನಾನು ಬಹಳ ತುಂಬಾ ಹಳೆಯದು ಯಾವುದೋ ಪೌರಾಣಿಕ ಕಾಲದ್ದು ಅಂತ ನಾ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಲಿಕ್ಕೆ ಹೋಗ್ಬೇಡ್ರಿ. ಈಗೊಂದು 50-60 ವರ್ಷದ ಕೆಳಗೆ ಇದ್ದಂತಹ ಮಹನೀಯರು. ನಾನು ಯಾವ್ಯಾವ್ದು ಎಕ್ಸೆಪ್ಷನಲ್ ಅಂತ ಹೇಳಿ ಅದನ್ನ ನಿರ್ಧಾರ ಮಾಡ್ತಾ ಬರ್ತೀನಿ. ನಾನಲ್ಲ, ಶಾಸ್ತ್ರ ನಿರ್ಧಾರ ಮಾಡ್ತಾ ಬರ್ತದೆ ಅಂತ ಹೇಳ್ತೀನಿ. ಶಿಲೋಂಚದಕ್ಕಿಂತಲೂ ಕೂಡ ಯಾಯವಾರ ಕಡಿಮೆ. ವಾರ್ತಾ ವಿಚಿತ್ರ ಶಾಲಿನ ಯಾಯವಾರ, ಯಾಯವಾರಕ್ಕಿಂತಲೂ ವಿಚಿತ್ರ ಶಾಲಿನ ಇನ್ನೊಂದು ಸ್ವಲ್ಪ ಕಡಿಮೆ. ಇದರಲ್ಲಿ ಸಂಗ್ರಹ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡು ಬಿಟ್ಟು ಆನಂತರದಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಳೋದು. ವಾರ್ತಾ ಅಂದ್ರೆ ಹಿಂದಿನ ಕಾಲಕ್ಕೆ ದೇಶಾವರಿ ಅಂತ ಬರ್ತಿತ್ತು. ಅವರು ತಿಂಗಳಿಗಾಗುವಷ್ಟು ಏನು ಕೊಡ್ತಿದ್ರೋ ಧಾನ್ಯವನ್ನು ಅದನ್ನು ತಗೊಂಡು ಹೋಗಿ ಜೀವನ ಮಾಡಿಕೊಳ್ತಾ ಇರ್ತಿದ್ರು. ಇದು ವಿಪ್ರವೃತ್ತಿ ಚತುರ್ಥೇಯಂ ಅಂತ ಹೇಳ್ತಾರೆ. ಯಾಕೆ ಇದನ್ನು ಹೇಳಲಿಕ್ಕೆ ಬಂದೆ, ಅದು ಬಹಳ ಸ್ವಾರಸ್ಯ ಇದೆ. ಈ ರೀತಿಯಲ್ಲಿ ಸಂಗ್ರಹ ಮಾಡತಕ್ಕಂಥದ್ದು ಯಾರಿಗೆ? ಇಲ್ಲಿ ಬ್ರಾಹ್ಮಣನಿಗೆ ಅಂತಂದ್ರೆ ಭ್ರಾಂತರಾಗ್ಲಿಕ್ಕೆ ಹೋಗ್ಬೇಡ್ರಿ. ಬ್ರಹ್ಮಚಾರಿಗೂ ಇದೆ, ವಾನಪ್ರಸ್ಥನಿಗೂ ಇದೆ, ಸನ್ಯಾಸಿಗೂ ಇದೆ, ಗೃಹಸ್ಥನಿಗೂ ಇದೆ. ಈ 4 ವೃತ್ತಿಯಲ್ಲಿ ಸಂಪಾದನೆ ಮಾಡೋದು 4 ಆಶ್ರಮದವರಿಗಿದೆ ಅಂತ ಭ್ರಾಂತರಾಗ್ಲಿಕ್ಕೆ ಹೋಗ್ಬೇಡ್ರಿ. ಈ ವ್ಯವಸ್ಥೆ ಇರೋದು ಕೇವಲ ಗೃಹಸ್ಥನಿಗೆ. ಕೇವಲ ಗೃಹಸ್ಥ ಮಾತ್ರ ಈ ಕ್ರಮದಲ್ಲಿ ಸಂಪಾದನೆ ಮಾಡಬೇಕು. ಇನ್ನು 3 ವರ್ಗದವರಿಗೆ ಸಂಪಾದನೆ ಸುತರಾಮಿಲ್ಲ. ಬ್ರಹ್ಮಚಾರಿಗೂ ಇಲ್ಲ, ವಾನಪ್ರಸ್ಥನಿಗಿಲ್ಲ, ಸನ್ಯಾಸಿಗಂತೂ ಸುತರಾಮಿಲ್ಲ. ಸರಿಯಾದ ಪ್ರಶ್ನೆ. ಹಾಗಾದ್ರೆ ಅವರ ಜೀವನ ಹೇಗೆ ಅಂತ. ಇವನೇನ್ ಸಂಪಾದನೆ ಮಾಡ್ತಾರಲ್ಲ ಗೃಹಸ್ಥನಾದವನು, ಇವನು ತನಗೋ ಇದನ್ನ ವೃತ್ತಿಯನ್ನ ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿಯೂ ತನಗಾಗಿ ಅನುಷ್ಠಾನ ಮಾಡದೇನೆ ಆಶ್ರಿತ ಜನರುಗಳು ಇವರೇನಿದ್ದಾರಲ್ಲ, ಅವ ಮನಿ ಬಾಗಿಲು ತೆಗೆದಿಟ್ಟಂತಹ ಸಮಯದಲ್ಲಿ ಯಾವ ಬ್ರಹ್ಮಚಾರಿ ಬರ್ತಾನೋ, ಯಾಕೆಂದ್ರೆ ಸಿದ್ಧಾನ್ನಕ್ಕೆ ಅವರು ಪ್ರಥಮಾಧಿಕಾರಿಗಳು. ಬ್ರಹ್ಮಚಾರಿ ಸನ್ಯಾಸಿ ಅಂತನ್ನೋರು ಏನಿದ್ದಾರಲ್ಲ, ಇವರು ಸಿದ್ಧವಾದಂತಹ ಅನ್ನಕ್ಕೆ, ಅಂದ್ರೆ ಈ ಅನ್ನ ಮಾಡಿದೀವಿ ಅಂದ್ರೆ ಮೊದಲನೇ ಅಧಿಕಾರಿ ಯಾರಂದ್ರೆ ಬ್ರಹ್ಮಚಾರಿ. ಆದ್ದರಿಂದ ಇವರೆಲ್ಲರಿಗೂ ಕೂಡ ಅನ್ನವನ್ನ ಹಾಕಬೇಕಾಗಿರ್ತಕ್ಕಂತಹ ಬಾಧ್ಯತೆ ಅವನು. ಅವರು ಸಂಪಾದನೆ ಬಿಡಬೇಕು ಅಂತ ಅನ್ನೋದು ಎಷ್ಟು ಸತ್ಯವೋ, ಇವರಿಗೆ ಅವರು ಅನ್ನ ಹಾಕಿ ತಿನ್ನಬೇಕು ಅನ್ನೋದು ಅಷ್ಟೇ ಸತ್ಯವಾದಂತಹ ವಚನಗಳು. ಇದು ನಡೆಯೋದಿಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅನೇಕ ಕಡೆ ಅದ್ಯಾಪಿ ಇದೆ. ನರ್ಮದಾ ಪರಿಕ್ರಮ ಅಂತ ಹೋಗ್ತಾರೆ. ಸ್ಮಾರ್ತರಲ್ಲಿ ಇರುವಂತಹ ಒಂದು ಸಂಪ್ರದಾಯ. ದಕ್ಷಿಣ ಮತ್ತು ಉತ್ತರದ ಹಿಂದೂಸ್ತಾನವನ್ನ ಪ್ರತ್ಯೇಕಿಸಲಿಕ್ಕೆ ನರ್ಮದಾ ನದಿ ಹರಿಯುತ್ತದೆ, ಅಡ್ಡಡ್ಡಲಾಗಿ ಹರಿಯುತ್ತದೆ. ಇದನ್ನ ಅಮರಕಂಟಕದಿಂದ ಆರಂಭ ಮಾಡಿಕೊಂಡು ಇದರ ತನಕನೂ ಪರ್ಯವೇಕ್ಷಣ ಅಂತ ಹೇಳಿ ಆ ನರ್ಮದಾ ನದಿಯ ಸುತ್ತಲೂ ಕೂಡ ಸಂಚಾರ ಮಾಡ್ತಾರೆ. ಸಂಚಾರ ಮಾಡತಕ್ಕಂತಹ ವ್ಯಕ್ತಿಗಳ ಕೈಯಲ್ಲಿ ಪ್ರಾಯ ಅನೇಕರ ಕೈಯಲ್ಲಿ ಬಿಡಿಗಾಸು, ಅತ್ಯಂತ ಶ್ರೀಮಂತಗಳು, ಬಿಡಿಗಾಸನ್ನು ಕೂಡ ಇಟ್ಟುಕೊಳ್ಳದೇನೆ, ಚಪ್ಪಲಿ ಹಾಕೊಳ್ಳದೇನೆ, ಉಡುವ ಹೊದೆಯುವ ವಸ್ತ್ರಗಳ ಮೇಲೆ ಮಾತ್ರ ಸಂಚಾರಕ್ಕೋಸ್ಕರವಾಗಿ ಹೋಗ್ತಾರೆ. ಅವರು ಸಂಚಾರ ಮಾಡತಕ್ಕಂತಹ ಕಾಲಾವಧಿ ಅತೀ ಕಡಿಮೆ ಅಂದ್ರೆ 9 ತಿಂಗಳು. ಈ 9 ತಿಂಗಳ ಕಾಲಾವಧಿಯಲ್ಲೂ ಬೇರೆಯವರೇ ಊಟಕ್ಕೆ ಹಾಕ್ತಾರೆ. ಯಾರು ಅವರು ಮೊದಲೇ ಸಿದ್ಧವಾಗಿ ಇಟ್ಕೊಂಡಿರೋದಿಲ್ಲ. ಯಾವುದೇ ಎಂಜಲ್ ಅಂಗಡಿಗೆ ಹೋಗಿ ತಿನ್ನೋ ಹಾಗಿಲ್ಲ. ಆ ನರ್ಮದಾ ನದಿ ದಂಡೆ ಮೇಲೆ ನಡೀತಾ ಹೋಗ್ತಿರ್ತಾರೆ. ಪ್ರಾಯ ಅರ್ಧ ಕಿಲೋಮೀಟರ್, ಕೆಲವು ಸರ್ತೆ ಅರ್ಧ ಅಡಿ ಹತ್ರದಲ್ಲಿ ನರ್ಮದಾ ದಂಡೆ ಮೇಲೆ ನಡೀತಾರೆ, ಕೆಲವು ಸರ್ತೆ ಅರ್ಧ ಕಿಲೋಮೀಟರ್ ಹತ್ರದಲ್ಲಿ, ಅಂತೂ ಒಟ್ಟಾರೆಯಾಗಿ ನರ್ಮದಾ ನದಿಯ ಸುತ್ತಲನ್ನೇ ನಡೀತಾರೆ. ಇದೇ ರೀತಿಯಲ್ಲಿ ಅನ್ನ ಆಹಾರಾದಿಗಳ ವ್ಯವಸ್ಥೆ ಇದೆ. ಹೇಗೆ ನಡೆಯುತ್ತೆ ಅಂತ ಅನ್ನೋದನ್ನು ಕೇಳಿದ್ರೆ ಇವತ್ತಿಗೂ ಅದ್ಯಾಪಿ ಇದು ಅನೂಹ್ಯವಾದಂತಹ ವ್ಯವಸ್ಥೆ. ಯಾರೋ ಕೊಡ್ತಾರೆ, ನಾವು ಮಾಡ್ತೀವಿ. ಇದು ಒಬ್ರಿಬ್ರು ಮಾಡಿದ್ರೆ ವಾಸಿ, ಒಬ್ರಿಬ್ರಲ್ಲ, ಲಕ್ಷೋಪಲಕ್ಷ ಜನ ಇದನ್ನು ಮಾಡ್ತಾರೆ. ಲಕ್ಷೋಪಲಕ್ಷ ಜನ ಮಾಡ್ತಾರೆ. ಭಕ್ತಿ, ಶ್ರದ್ಧಾ ಮತ್ತು ಧಾರ್ಮಿಕವಾಗಿರತಕ್ಕಂತಹ ನಂಬಿಕೆ, ದೃಢವಾದಂತಹ ವಿಶ್ವಾಸ, ಅವು ಎಲ್ಲವೂ ಏನು ಮಾಡ್ತವೆ ಅಂದರೆ ಇದನ್ನು ನಡೆಸ್ತವೆ. ನಮ್ಮ ಭಾರತೀಯ ತತ್ವಶಾಸ್ತ್ರದ ಆಧಾರ ಇಲ್ಲಿದ್ದೇ ಈ ಗುಣಗಳ ಮೇಲೆ ಹೊರತಾಗಿ ನಾವು ಎಲ್ಲವನ್ನೂ ಸಿದ್ಧವನ್ನಾಗಿಟ್ಟುಕೊಂಡು ಧರ್ಮಾಚರಣೆ ಮಾಡ್ತೀವಿ ಅನ್ನೋದು ಬಾಲಿಶ, ಅತ್ಯಂತ ಬಾಲಿಶ. ಆದ್ದರಿಂದ ಈ ವೃತ್ತಿ ಇಷ್ಟು ಶುದ್ಧವಾಗಿರತಕ್ಕಂತಹ ವೃತ್ತಿ, ಈ ವೃತ್ತಿಯಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ 3 ಅಧಿಕಾರ ಇಲ್ಲ ಅಂತ ಬ್ರಾಹ್ಮಣನಲ್ಲೇ ಹೇಳಿದೆ.
ಕ್ಷತ್ರಿಯನಲ್ಲಿಯೂ ಕೂಡ ಸಾಮಾನ್ಯ ಕ್ಷತ್ರಿಯ ವೈಶ್ಯರಲ್ಲಿಯೂ ಕೂಡ ಅವರವರ ಗೃಹಸ್ಥಗಳಲ್ಲಿ ಮಾತ್ರನೇ ಸಂಪಾದನೆಗೆ ಅಧಿಕಾರ ಇರೋದು. ಅವರ ಜಾತಿಯಲ್ಲಿ ಪ್ರಾಪ್ತರಾಗಿರ್ತಕ್ಕಂಥ ಬೇರೆ ಆಶ್ರಮದವರಿಗೆ ಅವರಿಗೂ ಸಂಪಾದನೆಗೆ ಅಧಿಕಾರ ಇಲ್ಲ ಅಂತ. ಇದನ್ನು ಯಾಕೆ ಇಷ್ಟೊಂದು ದೃಢವಾಗಿ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು. ಇಲ್ಲಿ ಜನ್ಮ ಪೂರ್ವದಿಂದಲೂ, ಜನ್ಮ ಬಂದ ಮೇಲೆ ನಮ್ಮಲ್ಲಿ ಅಧಿಕಾರವನ್ನು ನಾವು ಹಂಚಿಕೆ ಮಾಡೋದಿಲ್ಲ. ಜನ್ಮ ಪೂರ್ವದಲ್ಲೇ ಏನು ಮಾಡ್ತೀವಿ ಅಂತಂದ್ರೆ ಯಾರ್ಯಾರಿಗೆ ಏನೇನು ಅಧಿಕಾರಗಳು, ಎಲಿಜಿಬಿಲಿಟೀಸ್ ಏನು, ಲಯಬಿಲಿಟೀಸ್ ಏನು ಅಂತ ಹೇಳಿ ಒಂದು ನಿರ್ಧಾರವನ್ನು ಹೇಳ್ತಾ ಬರ್ತೀವಿ. ಅಲ್ಲಿಂದ ಆರಂಭ. ಬ್ರಾಹ್ಮಣ ಪುರುಷ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲಿ ಅವನನ್ನು ಬ್ರಾಹ್ಮಣ ಅಂತ ಕರೀತೀವಿ. ಒಂದು ವೇಳೆ ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸ ಆದರೆ ಇವರನ್ನ ಬ್ರಾಹ್ಮಣಾದಿ ಚಾತುರ್ವರ್ಣಗಳಲ್ಲಿ ಸೇರಿಸೋದಿಲ್ಲ, ಅವರನ್ನ ಸಂಕರ ಜಾತಿಯವರು ಅಂತ ಹೇಳಿ ನಾವೇನ್ ಮಾಡ್ತೀವಿ, ನಿರ್ಧಾರ ಮಾಡ್ತೀವಿ. ಆ ಸಂಕರ ಜಾತಿಯವರಿಗೆ ಈ 4 ವರ್ಣ ಮತ್ತು ಆಶ್ರಮದಲ್ಲಿ ಪ್ರಾಪ್ತವಾಗಿರ್ತಕ್ಕಂಥ ವೃತ್ತಿ ವ್ಯವಹಾರಾದಿಗಳನ್ನು ಯಾವುದನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಇರುವಂಥದ್ದು ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಯೋಚನೆ ಮಾಡಿಕೊಳ್ಳಿಕ್ಕೆ ಹೋದರೆ 2364 ಜಾತಿಗಳು ಸಿಗ್ತವೆ. ಇಷ್ಟು ಜಾತಿಗಳಿವೆ. ಯಾಕೆ ಇಷ್ಟು ಜಾತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಂತ ಅನ್ನೋದನ್ನು ಕಾರಣ ಕೊಡ್ತಾರೆ ವಿಷ್ಣು ರಹಸ್ಯದಲ್ಲಿ ವೇದವ್ಯಾಸ ದೇವರು. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಯಾವ ಜಾತಿಯಲ್ಲಿ ಪ್ರಾಪ್ತನಾಗಿದ್ದಾನೋ ಅವನಿಗೊಂದು ಪ್ರತ್ಯೇಕವಾದಂತಹ ವೃತ್ತಿ ಇರಬೇಕು. ಈ ವೃತ್ತಿಯ ನಿಮಿತ್ತವಾಗಿರತಕ್ಕಂಥ ಸೆಕ್ಯೂರಿಟಿ ಏನಿದೆ, ಜಾಬ್ ಸೆಕ್ಯೂರಿಟಿ ಅಂತ ನೀವೇನು ಹೇಳ್ತೀರಿ, ಅದು ಪ್ರತಿಯೋರ್ವನಿಗೂ ಕೂಡ ಜಗತ್ತಿನಲ್ಲಿ ಇರಬೇಕು ಅಂತ ನಮ್ಮ ಶಾಸ್ತ್ರ ಬಯಸ್ತದೆ ಅಂದರೆ ತುಂಬಾ ಆಶ್ಚರ್ಯ ಆಗ್ತದೆ. ರಥ ನಿರ್ಮಾಣ ಮಾಡತಕ್ಕಂಥವನ ಜಾತಿಯೇ ಬೇರೆ, ರಥದ ಚಕ್ರ ನಿರ್ಮಾಣ ಮಾಡುವ ಜಾತಿ ಬೇರೆ. ರಥದ ನೊಗದ ಮೇಲೆ ಕುಳಿತುಕೊಂಡು ರಥವನ್ನು ಓಡಿಸುವ ಜಾತಿ ಬೇರೆ. ಯಾಕೆಂದ್ರೆ ಯಾವ್ಯಾವ ಕಾಲದಲ್ಲಿ ಯಾವುದೋ ಒಂದು ವೃತ್ತಿಗೆ ಉತ್ಕರ್ಷ ಬಂದ್ಬಿಡ್ತು ಅಂತ ಎಲ್ಲರೂ ಕೂಡ ಅಲ್ಲಿಗೆ ನುಗ್ಗು ಬಿಟ್ರು ಅಂದ್ರೆ ಸಾಮಾಜಿಕವಾದಂತಹ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡುತ್ತದೆ ಅಂತನ್ನೋದು ಶಾಸ್ತ್ರದ ಕಾನ್ಸೆಪ್ಟ್. ಇವತ್ತಿಗೂ ಅದ್ಯಾಪಿ ನಮ್ಮಲ್ಲಿ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಳ್ಳದೆ ಇದ್ದದ್ರಿಂದಲೇ ಕತ್ತಿಯನ್ನು ನಾವು ಕುದುರೆಯನ್ನು ಮಾಡ್ಲಿಕ್ಕೆ ಹೋಗ್ತೀವಿ, ನಾಯಿಯನ್ನು ಕುದುರೆಯನ್ನು ಮಾಡ್ಲಿಕ್ಕೆ. ಎಲ್ಲರೂ ಸಾಫ್ಟ್ವೇರ್ ಫೀಲ್ಡಿಗೆ ನುಗ್ಗುತ್ತಿರೋದು ಹಿಂಗೆ, ಕತ್ತಿಯನ್ನು ಕುದುರೆಯನ್ನು ಮಾಡೋದು, ನಾಯಿಯನ್ನು ಕುದುರೆಯನ್ನು ಮಾಡೋದು, ಹಂದಿಯನ್ನು ಕುದುರೆ ಮಾಡೋದು, ಮತ್ತೆ ಆನೆಯನ್ನು ಕುದುರೆಯನ್ನಾಗಿ ಮಾಡ್ತಕ್ಕಂಥದ್ದು. ಎಲ್ಲರೂ ಸಾಫ್ಟ್ವೇರ್ಗಳಾಗಬೇಕು, ಐದರ್ ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅಂತನ್ನುವಂಥ ವೃತ್ತಿಯಲ್ಲೇ ನಾವು ನುಗ್ಗುತ್ತಾ ಇದ್ದೀವಿ. ಆದ್ದರಿಂದ ವೃತ್ತಿ ಪ್ರಯುಕ್ತವಾಗಿರತಕ್ಕಂಥ ವೈಷಮ್ಯ ಅದನ್ನು ನಿರ್ಧಾರ ಮಾಡೋದಕ್ಕೋಸ್ಕರ ಅನೇಕ ವಿಧವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಆ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಗಳಿಸಬೇಕು ಅಂತನ್ನೋ ಧಾವಂತದಲ್ಲಿ ಆ ವಿದ್ಯಾರ್ಥಿಗಳೆಲ್ಲರೂ ನುಗ್ಗುತ್ತಾ ಇರೋದು. ಅದಕ್ಕೋಸ್ಕರವಾಗಿ ಆ ರೀತಿ ನುಗ್ಗಲಿಲ್ಲ ಅಂದ್ರೆ ಈ ನಡೀತಿರುವಂತಹ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ನಾವು ತೇರ್ಗಡೆ ಆಗಲಿಲ್ಲ ಅಂದ್ರೆ ನಮಗೆ ಅನ್ನ ಸಿಗೋದಿಲ್ಲ, ಕನ್ಯಾ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳು. ಆ ಆತಂಕಗಳ ಮಧ್ಯದಲ್ಲಿ ದಿನನಿತ್ಯದ ಜೀವನ. ಈಗ ನೀವೇನು ಯಾರ್ಯಾರು 60-20 ವರ್ಷದವರು ಇದ್ದೀರಿ, ನೀವು ಆ ಕ್ರಮದ ಸ್ಪರ್ಧಾತ್ಮಕವಾದಂತಹ ಜೀವನವನ್ನು ಎದುರಿಸೇ ಇಲ್ಲ. ಯಾವುದನ್ನ ಇವತ್ತಿನ ಯುವಕರು ಅಂದ್ರೆ ನಿಮ್ಮ ಮೊಮ್ಮಕ್ಕಳು ಯಾರ್ಯಾರು ಮಕ್ಕಳು ಅಲ್ಲ, ನಿಮ್ಮ ಮೊಮ್ಮಕ್ಕಳು ಯಾರ್ಯಾರು ಎದುರಿಸ್ತಾ ಇದ್ದಾರೆ ಅದನ್ನು ಯು ಕಾಂಟ್ ಇಮ್ಯಾಜಿನ್. ನೀವು ಅದನ್ನು ಊಹೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. 80, 90, 99 ಅಂಕಗಳು ಬಂದ್ರೆ ಇನ್ನೊಂದು ಯಾಕೆ ಕಡಿಮೆ ಬಂತು ಅಂತ ಕೇಳ್ತಾರೆ. 99 ಬಂದಿದೆಯಲ್ಲ ನೀ ಅರ್ಹ ಅಂತ ಹೇಳೋದಿಲ್ಲ, ಇನ್ನೊಂದು ಕಡಿಮೆ ಬಂದಿದೆಯಲ್ಲ ಯಾಕೆ ಅಂತ ಕೇಳ್ತಾರೆ. ಆ ರೀತಿಯಾದಂತಹ ಸ್ಪರ್ಧಾತ್ಮಕತೆಯನ್ನು ಯಾಕೆ ನಾವು ಜಗತ್ತಿನಲ್ಲಿ ಎದುರಿಸ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ಒಂದೇ ದಿಕ್ಕಿಗೆ ನಾಗಾಲೋಟದಿಂದ ಓಡ್ತಾ ಇರೋದು. ಅದೇ ದಿಕ್ಕಿಗೆ ಹೋಗಬೇಕು, ಅದೇ ವೃತ್ತಿಯನ್ನು ಸಂಪಾದನೆ ಮಾಡಬೇಕು, ಹಾಗೇ ಜೀವನ ಮಾಡಬೇಕು ಅಂತ ಅನ್ನೋದು ಶಾಸ್ತ್ರ ಇದನ್ನು ನಿಷೇಧ ಮಾಡ್ತದೆ. ಶಾಸ್ತ್ರ ಇದನ್ನು ನಿಷೇಧ ಮಾಡ್ತದೆ. ಹೀಗೆ ನೀವು ಮಾಡಿದಂತಹ ಸಮಯದಲ್ಲಿ ಏನಾಗ್ಬಿಡುತ್ತದೆ ಅಂದ್ರೆ ಯಾವನು ಅದೇ ವೃತ್ತಿಯಲ್ಲಿ ಬದುಕಬೇಕಾಗಿತ್ತೋ ಅವನಿಗೆ ಬದುಕಲಿಕ್ಕೆ ಏನಿರೋದಿಲ್ಲ ಅಂತಂದ್ರೆ ಅವಕಾಶಗಳೇ ಇರೋದಿಲ್ಲ. ನೀವೆಲ್ಲರೂ ಒಂದೇ ವೃತ್ತಿಗೆ ಹೋದಂತಹ ಸಮಯದಲ್ಲಿ ಬೇರೆಯವರ ಅವಕಾಶಗಳನ್ನೆಲ್ಲ ನೀವು ಕಿತ್ತುಕೊಳ್ತೀರಿ. ಅದರಿಂದಾಗಿ ಸಾಮಾಜಿಕವಾದಂತಹ ವ್ಯವಸ್ಥೆಗಳು ವಿಪ್ಲವಕ್ಕೊಳಗಾಗ್ತವೆ. ಆದ್ದರಿಂದ ಅವರವರಿಗೆ ಪ್ರಾಪ್ತವಾಗಿರತಕ್ಕಂತಹ ಜಾತಿ ಪ್ರಾಪ್ತವಾದ ವೃತ್ತಿ ಪ್ರತ್ಯೇಕವಾಗಿ ಇರಬೇಕು. ಒಬ್ಬನ ವೃತ್ತಿಯನ್ನು ಇನ್ನೊಬ್ಬನ ಹರಣ ಮಾಡಿದ ಅಂತಂದ್ರೆ ಆ ಸಮಯದಲ್ಲಿ ಅವನಿಗೆ ಪಾಪ ಭೀತಿ ಇರಬೇಕು. ಹೌದು, ನಾನು ವೃತ್ಯಂತರಿತನಾಗಿದ್ದೀನಿ, ನನ್ನ ವೃತ್ತಿಯಲ್ಲಿ ನಾನು ದ್ರವ್ಯವನ್ನ ಸಂಚಯ ಮಾಡಿಲ್ಲ ಅಂತನ್ನುವಂಥ ಪಾಪ ಭೀತಿ ಇರಬೇಕು ಅಂತನ್ನೋ ಕಾರಣಕ್ಕೆ ಪ್ರಾಚೀನರಲ್ಲಿ ಈ ವೃತ್ತಿಯ ವ್ಯವಸ್ಥೆಯನ್ನು ಹೇಳಿದರು. ಇದರಿಂದ ಏನಾಗ್ತದೆ ಅಂತಂದ್ರೆ ಬ್ರಾಹ್ಮಣನಿಗೆ ಅತ್ಯಂತ ಪ್ರಧಾನವಾದಂತಹ ಧರ್ಮಗಳಲ್ಲಿ ಭೂತದಯ ಅಂತ ಅನ್ನೋದೊಂದಿದೆ. ಭೂತದಯ ಅಂತಂದ್ರೆ
ಯಾವುದೇ ಪ್ರಾಣಿಗೂ ಕೂಡ ಹಿಂಸೆ ಮಾಡದೇ ಇರೋ ಹಾಗೆ ಬ್ರಾಹ್ಮಣ ಬದುಕಬೇಕಂತ. ಯಾವ ಪ್ರಾಣಿಗೂ ಪ್ರಾಯ ಆ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಳ್ಳಿ. ಅರ್ಥ ಆಗಲಿಕ್ಕೆ ಇತ್ತೀಚೆಗೆ ಕೆಲವರು ಮೇಲ್ಮೇಲ್ ನೋಟದಲ್ಲಿ ಅದನ್ನ ಶಾಬ್ದಿಕವಾಗಿ ಬಳಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಮೊನ್ನೆ ಯಾರೋ ಗಡಿ ವಿವಾದದ ಬಗ್ಗೆ ಮಾತಾಡ್ತಿರುವಂತಹ ಸಮಯದಲ್ಲೆಲ್ಲ ಹೇಳಿದರು. ಏನಂತಂದ್ರೆ, ಭಾರತೀಯರಾಗಿರ್ತಕ್ಕಂಥವ್ರು ನಾವು ಇಷ್ಟು ಉನ್ನತವಾದಂತಹ, ಇಷ್ಟೊಂದು ಸನಾತನವಾದಂತಹ, ಅನುಸ್ಯೂತವಾದಂತಹ ಪರಂಪರಾವನ್ನು ನಾವು ಯಾಕೆ ಒಪ್ಕೊಂಡ್ಬಂದಿದ್ದೀವಿ ಅಂದ್ರೆ, ನಾವು ಯಾವತ್ತಿಗೂ ಕೂಡ ನಮ್ಮ ಗಡಿಯನ್ನ ದಾಟಿ ರಾಷ್ಟ್ರವನ್ನ ವಿಸ್ತರಣೆ ಮಾಡಬೇಕು ಅಂತನ್ನುವಂಥ ಹಂಬಲದಿಂದ ಇನ್ನೊಬ್ಬರ ಮೇಲೆ ಮುಗಿಬಿದ್ದಿಲ್ಲ. ಅದಕ್ಕೋಸ್ಕರ ಇಷ್ಟು ಸುದೀರ್ಘವಾಗಿರ್ತಕ್ಕಂತಹ ಪರಂಪರೆಯನ್ನು ನೀವು ನಮ್ಮಲ್ಲಿ ನೋಡ್ಲಿಕ್ಕೆ ಸಾಧ್ಯ. 10,000, 50,000, ಲಕ್ಷಾವಧಿ ವರ್ಷಗಳ ಸನಾತನವಾದಂತಹ ಅತ್ಯಂತ ಸುದೀರ್ಘವಾದಂತಹ ಪರಂಪರೆಯನ್ನ ನೀವು ಭಾರತೀಯ ಶಾಸ್ತ್ರದಲ್ಲಿ, ಭಾರತೀಯ ತತ್ವ ಸಂಹಿತೆಯಲ್ಲಿ, ಭಾರತೀಯರ ನಾಗರಿಕತೆಯ ವ್ಯವಸ್ಥೆಯಲ್ಲಿ ನೀವು ಇದನ್ನು ನೋಡಬಹುದು. ಬೇರೆಯವರಲ್ಲಿ ಯಾಕೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ವಿಸ್ತರಣೆಯ ಮಹತ್ವಾಕಾಂಕ್ಷೆ ಅಂತನ್ನೋದು, ಪರರದನ್ನ ನಾನು ಭೋಗಿಸ್ತೀನಿ, ಇನ್ನೊಬ್ಬರದನ್ನ ನಾನು ಕಿತ್ಕೊಳ್ತೀನಿ, ಅವಂದು ನನಗೇ ಬೇಕು ಅಂತನ್ನುವಂತಹ ಹಪಾಪಿತನ ಇಲ್ಲದೆ ಇರದೇ ಜೀವನ ಮಾಡಿರ್ತಕ್ಕಂತಹ ಏಕೈಕ, ನಾನೇನು ಹೇಳ್ತಿದ್ದೀನಿ, ಇಡೀ ಸಮಗ್ರ ಭಾರತೀಯರನ್ನ ಇಟ್ಟುಕೊಂಡು ಹೇಳ್ತಾ ಇರೋದು. ಇದನ್ನ ವಾಸ್ತವದಲ್ಲಿ ಇವತ್ತು ಎಲ್ಲರೂ ಬಾಯಿ ಬಿಡ್ತಾ ಇದ್ದಾರೆ. ಶಾಸ್ತ್ರ ಇದನ್ನು ಮೊದಲನೇ ಹೇಳ್ತಿದೆ. ಅದರಲ್ಲಿ ಅತಿ ಹೆಚ್ಚು ಆ ರೀತಿಯಲ್ಲಿ ವಿಧಾನ ಮಾಡಿದ್ದು ಯಾರಿಗೆ ಅಂತಂದ್ರೆ ಬ್ರಾಹ್ಮಣನಿಗೆ. ಅದನ್ನೇ ಹೇಳಲಿಕ್ಕೆ ಬರ್ತೀನಿ, ಅದನ್ನೇ ಮುಂದುವರಿಸ್ತೀನಿ. ಇನ್ನು ಇಲ್ಲಿ ಇದಕ್ಕೆ ಮುಗಿಲಿಲ್ಲ. ಇದು ಕೇವಲ ಅವ್ರು ಹೇಳ್ತಿರೋದು ಗಡಿ ವಿವಾದದ ಬಗ್ಗೆ, ಇನ್ನೊಬ್ಬ ಮನುಷ್ಯನ ಹಕ್ಕುಗಳನ್ನ ಕಸ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಶಾಸ್ತ್ರ ಎಲ್ಲಿವರೆಗೆ ಹೇಳ್ತದೆ ಅಂದ್ರೆ, ಭೂತದಯ ಅಂದ್ರೆ ಯಾವುದೋ ಒಂದು ಪ್ರಾಣಿಗೆ, ಸಣ್ಣ ಕ್ರಿಮಿಕೀಟಗಳಿಗೆ ಸಿಗತಕ್ಕಂತ ಅನ್ನಾಹಾರಾದಿಗಳನ್ನೂ ಕೂಡ ಅದನ್ನು ಮತ್ತೆ ಹರಣ ಮಾಡದೇನೆ, ಅದನ್ನು ಕಿತ್ತುಕೊಳ್ಳದೆ ಇರೋ ಹಾಗೆ ಬ್ರಾಹ್ಮಣ ಜೀವನ ಮಾಡೋದನ್ನು. ಎಷ್ಟು ಉದಾತ್ತವಾದಂತಹ ಜೀವನ ಇರಬೇಕು, ಊಹೆಗೆ ಸಿಗದೆ ಇರತಕ್ಕಂತಹ ಜೀವನ ಇದು. ನಾನು ಹೇಳಿದ್ನಲ್ಲ, ಶಿಲೋಂಚ ವೃತ್ತಿ ಅಂದ್ರೆ ಪ್ರಾಯ ಅಪ್ರಾಮಾಣಿಕಾಚಾರ ಈಗಿನ ಕಾಲಕ್ಕಿಲ್ಲ ಅಂತ ಹೇಳಿ. ಅಲ್ಲಿ ಏನಾಗ್ತದೆ ಅಂತ ನಿಮಗೊಂದು ಇದನ್ನು ಹೇಳ್ತೀನಿ. ರೈತ ತಾನು ಸಂಪಾದನೆ ಮಾಡಿರ್ತಾನಲ್ಲ ಆ ಧಾನ್ಯವನ್ನ, ಆ ಧಾನ್ಯ ಸಂಪಾದನೆ ಮಾಡಿದ ಮೇಲೆ ಅವ ಏನ್ ಮಾಡಿರ್ತಾನೆ ಅಂದ್ರೆ, ಇಂತಿಷ್ಟ ಭಾಗ ಪ್ರಕೃತಿಗೆ ಹೋಗ್ಲಿ ಅಂತ ಬಿಡ್ತಾನೆ. ಪ್ರಕೃತಿಯಿಂದ ನಾನು ಒಂದು ಬೀಜ ಬಿತ್ತಿದ್ದಕ್ಕೆ ತೆನೆಯಲ್ಲಿ ಸಹಸ್ರ ಕಾಳುಗಳು ಬಂದಿರ್ತದೆ. ನಾ ಹಾಕಿದ್ ಒಂದೇ ಬೀಜ, ಆ ಬೀಜಕ್ಕೆ ಎಷ್ಟು ಕೊಟ್ಟಿದ್ದಾಳೆ ದೇವರು, ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 1000 ಪಟ್ಟು ಹೆಚ್ಚು ಕೊಟ್ಟಿದ್ದಾನೆ. ಒಂದು ಕಾಳಿಗೆ 1000 ಪಟ್ಟು ಹೆಚ್ಚು ಕೊಟ್ಟಿದ್ದಾನೆ ಅಂದ್ರೆ, ಅಂಥದ್ದು ಎಷ್ಟು ಕಾಳುಗಳನ್ನು ಬಿತ್ತಿದ್ದೀನೋ ಅದು ಎಷ್ಟು ಅನಂತ ಪಟ್ಟು ಕಾಳುಗಳನ್ನು ಕೊಟ್ಟಿದ್ದಾನೋ, ಅದರಲ್ಲಿ ಸ್ವಲ್ಪ ಏನಾಗಲಿ ಅಂದ್ರೆ ಪ್ರಕೃತಿಗೆ ಹೋಗ್ಲಿ. ಪ್ರಕೃತಿಯಲ್ಲಿ ಕ್ರಿಮಿ ಇದೆ, ಕೀಟ ಇದೆ, ಪಶು ಇದೆ, ಪಕ್ಷಿ ಇದೆ, ಪ್ರಾಣಿ ಇದೆ, ಅವೆಲ್ಲವೂ ಕೂಡ ಬದುಕಲಿ ಅಂತ ಏನ್ ಮಾಡ್ತಾನೆ ಅಂದ್ರೆ, ಆ ತೂರಿರೋ ಧಾನ್ಯದಲ್ಲಿ ಹಚ್ಚಡದಿಂದ ಕೆಳಗೆ ಬಿದ್ದಿದ್ದನ್ನು ಆರಿಸ್ಲಿಕ್ಕೆ ಹೋಗೋದಿಲ್ಲ. ರೈತನಿಗೆ ಇರತಕ್ಕಂತಹ ದಯಾಬುದ್ಧಿ ಅಂದ್ರೆ, ರೈತನಾದವನಿಗೆ ಇರಬೇಕಾಗಿರೋ ದಯಾಬುದ್ಧಿ ಅಂತ ಹೇಳ್ತೀವಿ. ಬ್ರಾಹ್ಮಣ ತಥೋಪಿ ಉತ್ಕೃಷ್ಟ. ಅವ ತೂರಿದ ನಂತರದಲ್ಲಿ ಆ ಹಕ್ಕಿ ಪಕ್ಷಿಗಳು ತಿಂದ ಮೇಲೆ ಹೋಗಿ ಆರಿಸ್ಕೊಂಬಂದು ತಿನ್ನೋದು ಅಂದ್ರೆ, ಯೋಚನೆ ಮಾಡಿಕೊಡ್ರಿ, ಇನ್ನು ಯಾರಿಗೆ ಇವ ದ್ರೋಹ ಮಾಡಿ ಬದುಕಬೇಕಾಗಿದೆ. ಊಹೆಗೆ ಸಾಧ್ಯ. ಪ್ರಾಯ ನಾವು ಈ ವಿಧವಾದಂತಹ ವೃತ್ತಾಂತಗಳನ್ನು ನಾವು ಶಾಸ್ತ್ರದಲ್ಲಿ ಕೇಳಿದೀವ ಅಥವಾ ಇದೆಯಾ ಶಾಸ್ತ್ರದಲ್ಲಿ ಅಂತ ಅನ್ನಬೇಕು. ಅಷ್ಟು ಏನಪ್ಪಾ ಅಂದ್ರೆ, ಯಾವುದೇ ವಿಧ. ಯಾಕೆ ಅಂತಂದ್ರೆ, ಪರಮಾತ್ಮ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ 84 ಲಕ್ಷ ಯೋನಿಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಅನಂತ ಜೀವರಾಶಿಗಳಲ್ಲಿ ಪ್ರತಿಯೊಬ್ಬರಿಗೂ ಜೀವನವನ್ನ ಮಾಡತಕ್ಕಂತಹ ಹಕ್ಕನ್ನು ಕೊಟ್ಟಿದ್ದಾನೆ. ಯಾರ ಹಕ್ಕನ್ನು ಕೂಡ ವಯೋಲೇಟ್ ಮಾಡೋ ಹಾಗಿಲ್ಲ, ಯಾರದನ್ನು ಕಿತ್ಕೊಂಡು ನಾವು ತಗೊಳ್ಳೋ ಹಾಗಿಲ್ಲ. ಎಲ್ಲರೂ ಬಿಟ್ಟದ್ದನ್ನ ನೀನು ತಗೊಂಡಾಗ ಪರಮಾತ್ಮ ಅಂತಾನೆ, ಎಷ್ಟು ಉದಾತ್ತನಪ್ಪ ನೀನು, ಎಷ್ಟು ಔದಾರ್ಯ ಇದೆ ನಿನಗೆ, ಯಾರ ವೃತ್ತಿಯನ್ನು ದ್ರೋಹ ಮಾಡದೇನೆ ಬದುಕಿದ್ದಿ ಅಂತಂದ್ರೆ ನೀನು ಅತ್ಯಂತ ನನಗೆ ಪ್ರೀತ್ಯಾಸ್ಪದನಾದಂತ. ವೃತ್ತಿ ಎಷ್ಟು ಉತ್ಕೃಷ್ಟ ಆಗ್ತಾ ಹೋಗ್ತದೆ, ಪರಮಾತ್ಮನ ಪ್ರೀತಿ ಅಷ್ಟು ಹೆಚ್ಚುತ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಪ್ರಾಚೀನರಲ್ಲೆಲ್ಲ ವೃತ್ತಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟರು. ಅವರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಆ ವೃತ್ತಿಯ ಪ್ರಾಶಸ್ತ್ಯ ನಮ್ಮಲ್ಲಿ ಶಾಸ್ತ್ರದಲ್ಲಿ ಪ್ರಾಪ್ತ ಆದದ್ದು. ಎದಕ್ಕೆ ಅಂದ್ರೆ, ಅಂಥ ವೃತ್ತಿಯಲ್ಲಿ ಬದುಕದಾಗ ಪರಮಾತ್ಮ ಏನಂತಾನೆ, ಬಾ ಮೊದಲು ನೀನು ಅಂತ. ಈ ಮೋಕ್ಷ ಸಾಧನೆಯ ಸ್ಪರ್ಧೆಯಲ್ಲಿ ನೀನು ಅತ್ಯಂತ ಮೊದಲಿಗ, ಬಾನಿ ಮೊದಲು ಅಂತ.
ಇಲ್ಲ ಅಂದ್ರೆ ಮಂತ್ರಾಲರಾಯರ ಜೀವನದಲ್ಲಿ ಕೇಳತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಏನೇನಿದೆ, ತುಂಬಾ ಕಷ್ಟಗಳಿತ್ತು, ಹಾಗೆ ಹೀಗೆ ಅಂತ ಏನೇನು ಕೇಳ್ತೀವಿ, ಆ ಕಷ್ಟಗಳನ್ನು ಅವ್ರು ಯಾಕೆ ಅನುಭವಿಸ್ಬೇಕಾಗಿತ್ತು? ವೀಣಾ ವೆಂಕಣ್ಣ ಭಟ್ರು ಅಂತ ಹೇಳಿ ವಿಖ್ಯಾತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಗಾನವನ್ನ 4 ಜನರಿಗೆ ಹೇಳ್ಕೊಡ್ತೀನಿ ಅಂದ್ರೆ ಅವತ್ತಿನ ದಿವಸ ಎಂತೆಂಥ ವ್ಯಕ್ತಿಗಳಾಗಿ ಮೆರೆದು ಬಿಡಬಹುದಿತ್ತು. ಶಾಸ್ತ್ರವನ್ನಾಗಲಿ, ವೇದವಿದ್ಯಾವನ್ನಾಗಲಿ, ಗಂಧರ್ವ ವಿದ್ಯೆಯನ್ನಾಗಲಿ ದ್ರವ್ಯಕ್ಕೋಸ್ಕರವಾಗಿ ವಿನಿಮಯ ಮಾಡಿದಂತಹ ಸಮಯದಲ್ಲಿ ವಿದ್ಯಾವಿಕ್ರಯಣ ಅಂತ ಅಂತದೆ ಶಾಸ್ತ್ರ. ಅದು ಬಹಳ ನಿಷೇಧ ಅಂತದೆ. ಅದಕ್ಕೇನೆ ನಮ್ಮಲ್ಲಿ ಶಾಸ್ತ್ರವನ್ನು ಯಾವತ್ತಿಗೂ ಕೂಡ ಈ ಶಾಸ್ತ್ರ ಹೇಳ್ಕೊಡ್ತೀವಿ, ಅದಕ್ಕೆ ಇಷ್ಟು ದುಡ್ಡಾಗ್ತದೆ, ಹಿಂಗೆ ಉಪನ್ಯಾಸ ಮಾಡ್ತೀವಿ, ಅದಕ್ಕೆ ಇಷ್ಟು ದುಡ್ಡು ಕೊಡ್ರಿ, ಅಥವಾ ಇಲ್ಲಿ ಪಾಠ ಹೇಳ್ತೀವಿ ಅದಕ್ಕಾಗಿ ಇಷ್ಟು ದುಡ್ಡನ್ನು ನಿಗದಿ ಮಾಡ್ರಿ. ಇದನ್ನು ಶಾಸ್ತ್ರ ನಿಷೇಧ ಮಾಡ್ತದೆ. ಇದನ್ನು ಶಾಸ್ತ್ರ ನಿಷೇಧ ಮಾಡುತ್ತದೆ. ಭೃತಕಾಧ್ಯಾಪಕೋ ಎಷ್ಟು ಭೃತಕಾಧ್ಯಾಪಿತಶ್ಚಯ ಉಭೌತೌ ದೋಷಮಾಪನ್ನೌ ನರಕಂ ಪ್ರತ್ಯುಪಸ್ಥಿತವು ಅಂತ ಹೇಳಿ ಶಂಖಲಿಖಿತ ಸ್ಮೃತಿಕಾರ ಹೇಳ್ತಾರೆ. ದುಡ್ಡು ತಗೊಂಡು ಹೇಳಿಕೊಟ್ಟವನು ಹೇಳಿಸ್ಕೊಂಡು ಇಬ್ರು ಕೂಡ ನರಕಕ್ಕೆ ಹೋಗ್ಬೇಕಂತ. ಇಷ್ಟು ಸೂಕ್ಷ್ಮವಾದಂತಹ ತಳಹದಿಯಲ್ಲಿ ಏನಿದೆ ಅಂದ್ರೆ ನಮ್ಮ ಶಾಸ್ತ್ರ ಇದೆ. ಆದ್ದರಿಂದಲೇನೆ ಒಂದೊಂದೇ ಜನ್ಮಕ್ಕೆ ಯಾಕೆ ಸಾಧನೆ ಆಗಿಬಿಡ್ತದೆ, ಯಾಕೆ ಮೋಕ್ಷ ಸಾಧನೆ ಆಗ್ತದೆ ಅಂದ್ರೆ ಇದು ಅಲ್ಲಿಯೇ ನಿಜವಾದಂತಹ ಕಾರಣ. ಈ ಕಾರಣವನ್ನು ಯಾರು ಕೂಡ ಈ ವ್ಯಾಸಪೀಠದ ಮೇಲೆ ಕೂತ್ಕೊಂಡು ಯಾಕೆ ಹೇಳೋದಿಲ್ಲ ಅಂತಂದ್ರೆ, ತೊಂದರೆ ಏನಂದ್ರೆ ಇದು ಹೇಳಿದ್ರೆ ಆಚಾರ್ಯ ನೀವೇನ್ ಮಾಡ್ತಿದ್ದೀರಿ, ಇಷ್ಟು ಉತ್ತಮವಾದಂತಹ ಯಾಕೆ ಇದನ್ನು ಹೇಳಲಿಕ್ಕೆ ಬಂದೆ, ಈ ವಿಷಯ ಪ್ರಾಪ್ತ ಆದದ್ದು ಮಧ್ಯಗೆ ಹಾರಿಯರು ಅಂತ ಹೇಳಿ ಏನು ಶ್ರೀಮದಾಚಾರ್ಯರಂತಹ ತ್ರಿಲೋಕಕ್ಕೆ ಒಡೆಯರಾಗಿರ್ತಕ್ಕಂಥವ್ರು, ವಾಯುದೇವರು ಅಂತಂದ್ರೆ ಪರಮಾತ್ಮ ಏನ್ ಮಾಡಿಬಿಟ್ಟಿದ್ದಾನೆ, ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಪಂಚ ಎಲ್ಲ ನಿನ್ನದೇ ಅಧೀನ ಅಂತ ಕೊಟ್ಟು ಬಿಟ್ಟಿದ್ದಾನೆ. ಚೇತನಾಚೇತನಾತ್ಮಕವಾದಂತಹ ಸಮಸ್ತ ಪ್ರಪಂಚ ತನ್ನ ಅಧೀನದಲ್ಲಿದ್ದದ್ದನ್ನು ವಾಯುದೇವರ ಅಧೀನದಲ್ಲಿ ಪರಮಾತ್ಮ ಇಟ್ಟುಬಿಟ್ಟಿದ್ದಾನಂತ. ಅಷ್ಟು ಆಧೀನ್ಯತಾವನ್ನು, ಅಷ್ಟು ದೊಡ್ಡ ವ್ಯಕ್ತಿಗಳು, ಇಡೀ ಸಮಗ್ರ ಸತ್ಯಲೋಕಾಧಿಪತಿಗಳಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಬಂದುಬಿಟ್ಟು ಯಃ ಕಶ್ಚಿತ್ ಬ್ರಾಹ್ಮಣನ ಹತ್ತಿರದಲ್ಲಿ ತಾವು ದೇಹವನ್ನು ಧಾರಣ ಮಾಡಿಕೊಂಡು ಅವರ ಮನೆಯಲ್ಲಿ ಶೈಶವಾದಿಗಳನ್ನು ಕಳೆದು ಅವರು ಹಾಕಿರ್ತಕ್ಕಂತಹ ಅನ್ನ ವಸ್ತ್ರ ಜಲಾದಿಗಳನ್ನ ತಗೊಂಡು ಅನ್ನಗ್ರಹಣಾದಿಗಳನ್ನೆಲ್ಲವನ್ನು ಮಾಡ್ಕೊಂಡು ಅಲ್ಲಿದ್ದು ತಾವು ಪರಮಹಂಸಾಶ್ರಮವನ್ನು ಸ್ವೀಕಾರ ಮಾಡಬೇಕಂದ್ರೆ ಅವರು ಬರೋದಕ್ಕೋಸ್ಕರವಾಗಿ ಅವರು ದೇಹದಿಂದ ಶುದ್ಧಿಯಾದರು ಅಂತ ಹೇಳೋದು ಅಷ್ಟೇ ಅಲ್ಲ, ಅವರು ವಾಸ್ತವದಲ್ಲಿ ವೃತ್ತಿಯಿಂದ ಶುದ್ಧರಿದ್ದರು. ವೃತ್ತಿ ಪ್ರಾಪ್ತಿಯಾಗಿರತಕ್ಕಂತಹ ಶುದ್ಧತಾ ಏನಿದೆ ಅದು ಬಹಳ ದೊಡ್ಡದು. ಅಂಥ ವೃತ್ತಿ ಶುದ್ಧಿಯನ್ನ ಪ್ರಾಪ್ತಿಯನ್ನಾಗಿ ಮಾಡಿಕೊಂಡು ಹುಟ್ಟಿರೋ ಮಗುವಿಗೆ ಹಾಲು ಕೊಡ್ಲಿಕ್ಕೆ ಇರಲಿಲ್ಲಂತೆ ಮದ್ದಿಗೆ ಅವನ ಹತ್ರ. ದೇವರು ಅದು ಹೆಂಗೆ ರಕ್ಷಣೆ ಮಾಡ್ತಾನೆ ಅಂತ ಅನ್ಲಿಕ್ಕೆ, ಯಾವನೋ ಒಬ್ಬವನು ಮುಡಿಲಾಯ ಅಂತನ್ನುವಂತಹ ವಂಶದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿಗೆ ಏನಂತಂದ್ರೆ ಅವನ ಮನೆಯಲ್ಲಿ ಹಸುಗಳಿತ್ತಂತೆ. ಆ ಹಸುಗಳಲ್ಲಿ ಒಂದನ್ನ ತಂದು ಮದಿಗೆ ಭಟ್ರಿಗೆ ದಾನ ಕೊಟ್ಟನಂತೆ ಹುಟ್ಟಿದಾಗ. ಕಾರಣ ಏನಂದ್ರೆ ಆ ಮಗುವಿಗೆ ಹಾಲಾಗಲಿ ಅಂತನ್ನೋ ಕಾರಣಕ್ಕೆ ಇದನ್ನು ದಾನ ಕೊಡ್ತಿದ್ದೀನಿ. ಆ ಮಗುವಿಗೆ ಅಂದ್ರೆ ಎಷ್ಟು ಉದಾತ್ತವಾಗಿರತಕ್ಕಂತಹ ಚಿಂತನೆಗಳ ಯೋಚನೆ ಮಾಡ್ರಿ. ಅಲ್ಲಿ ಯಾವುದನ್ನು ಯಾರೋ ಇನ್ನೊಬ್ರು ಅಪಹರಣ ಮಾಡ್ತಾರೆ ಅಂತನ್ನುವಂತಹ ಬೇಗುದಿ ಬರುವಂತಹ ಅವಕಾಶವೇ ಇಲ್ಲ. ಅತ್ಯಂತ ಅಭಿಮಾನದಿಂದ, ಅತ್ಯಂತ ಪ್ರೀತಿಯಿಂದ, ಅಕ್ಕರೆಯಿಂದ, ಆಸ್ಥೆಯಿಂದ ಧರ್ಮವನ್ನ ಆಚರಣೆ ಮಾಡತಕ್ಕಂತಹ ವರ್ಗದವರು ಇದ್ದಂತಹ ಕಾಲ. ಗೋದಾತ್ರೇ ಮೋಕ್ಷದಾತ ನ ದೇವತೋಷಣಮೃತ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ದೇವತಾ ವ್ಯಕ್ತಿಗಳ ಪ್ರೀತಿಗೋಸ್ಕರವಾಗಿ ನೀವು ಮಾಡಿರತಕ್ಕಂತಹ ಪ್ರಯತ್ನ ಅದೆಂದೂ ವ್ಯರ್ಥ ಆಗೋದಿಲ್ಲ. ಅದನ್ನು ವ್ಯರ್ಥ ಆಗಲಿಕ್ಕೆ ಪರಮಾತ್ಮ ಬಿಡೋದಿಲ್ಲ. ಕೊಟ್ಟಿರುವಂತಹ ವ್ಯಕ್ತಿಗೆ ಎಷ್ಟು ಉದಾತ್ತವಾದ ಅನುಗ್ರಹ ಆಯಿತು ಅಂತಂದ್ರೆ, ನಾವು ಈ ರೀತಿಯಲ್ಲಿ ಕಾನ್ಸೆಪ್ಟ್ನಲ್ಲಿ ನಮ್ಗೆ ದಾನ ಕೊಟ್ಟೇ ಗೊತ್ತಿರೋದಿಲ್ಲ. ನಮ್ಗೆ ಏನಿದ್ರು ದಾನ ಕೊಟ್ಟರೆ ಅಲ್ಲಿ ಎಲ್ಲಿ ಹೆಸರು ಹಾಕಿಸ್ತಾರೆ, ಇವರು ಹೆಸರು ಹಾಕಿಸ್ತಾರೋ ಅಥವಾ ಅನೌನ್ಸ್ ಮಾಡಿಸ್ತಾರೋ, ಅನೌನ್ಸ್ ಮಾಡಿದಾಗ ನಮ್ಮ ಹೆಸರು ಬರ್ತದೋ ಇವಾಗ ಬರ್ತದೋ. ಆಗಿನ ಕಾಲಕ್ಕೆ ದಾನಾದತ್ತಿಗಳನ್ನ ಕೊಡ್ಲಿಕ್ಕೆ ಸಂಘ ಸಂಸ್ಥೆಗಳು ಅನ್ನೋದಿಲ್ಲ. ಸಂಘ ಸಂಸ್ಥೆಗಳು ದಾನವನ್ನು ತಗೊಳ್ಳಿಕ್ಕೆ ಅರ್ಹ ಆದದ್ದಲ್ಲ. ದಾನ ತಗೊಳ್ಳಿಕ್ಕೆ ಅರ್ಹತೆ ಇರೋದು ಯಾರಿಗೆ? ಬ್ರಾಹ್ಮಣನಿಗೆ. ಯಾಕೆ? ಅವನಿಗೆ ಮಾತ್ರನೇ ವೃತ್ತಿಯನ್ನ ಶಾಸ್ತ್ರ ನಿಷೇಧ ಮಾಡಿದೆ, ನೀನ್ ಸಂಪಾದನೆ ಮಾಡುವಂಗಿಲ್ಲ ಅಂತ ಹೇಳಿ. ಅವನಿಗೆ ಆಗ್ಲಿ ಯಥೇಚ್ಛ ದಾನ ಕೊಟ್ಟಂಗೆಲ್ಲ
ಎಷ್ಟು ದಾನ ತಗೊಳ್ತೀಯೋ ಅಷ್ಟಷ್ಟು ನಿಂದೇನಾಗ್ತದೆ, ತೇಜಸ್ ಹಾನಿ ಆಗ್ತದೆ. ನೋಡ್ಕೊಂಡು ತಗೋ. ತುಂಬಾ ರುಚಿಯಾಗಿದೆ ಅಂತ ತಿಂದ್ರಿ ಅಂದ್ರೆ ಏನಾಗ್ತದೆ ಹೇಳ್ರಿ? ಹಂಗಿದ್ದಂಗೆ ಇದು ಎಲ್ಲೇ ಪ್ರತ್ಯಕ್ಷದಲ್ಲಿ ಕಾಣಿಸ್ತದೆ, ಅದು ಪ್ರತ್ಯಕ್ಷದಲ್ಲಿ ಕಾಣಿಸೋದಿಲ್ಲ. ಅಲ್ಲಿ ಏನಾಗ್ತದೆ ಅಂದ್ರೆ ಪುಣ್ಯ ತೀರಿದ ನಂತರದಲ್ಲಿ ಚೆಕ್ಗಳು ಬೌನ್ಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಅದು ಅವರವರಿಗೆ ಸ್ವಯಂ ವೇದ್ಯವಾದಂತಹ ಪದಾರ್ಥ. ಅದು ನಮಗೆ ಪುಣ್ಯ ಖರ್ಚಾಗಿದೆ ಅಂತ ಅನ್ನೋದು ಅವರವರ ಜೀವಿತಾವಧಿಯಲ್ಲಿ ಅವರವರಿಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಶಾಸ್ತ್ರೀಯ ಪುಣ್ಯ ಪಾಪಗಳನ್ನು ವಿಮರ್ಶೆ ಮಾಡತಕ್ಕಂತಹ ವ್ಯಕ್ತಿಗಳು ಬದುಕಿದಂತಹ ಕಾಲದಲ್ಲಿ ಇದ್ದಂತಹ ಮದಿಗೆಯ ಭಟ್ರು ತಾವು ಏನ್ ಮಾಡಿದ್ದಾರೆ ಅಂದ್ರೆ, ಮಗ ಹುಟ್ಟಿದ ಹೇಗೆ ಅಂತನ್ನುವಂತಹ ಚಿಂತೆ ಇದ್ದಾಗ ಆ ಮುಡಿಲಾಯ ವಂಶದ ವ್ಯಕ್ತಿ ಬಂದುಬಿಟ್ಟು ಏನ್ ಮಾಡ್ದ ಅಂದ್ರೆ ಗೋದಾನವನ್ನು ಮಾಡ್ದ. ನೋಡ್ರಿ, ಗೋದಾತ್ರೆ ಮೋಕ್ಷದಾತ ಅನ್ನೋದಕ್ಕೆ ಇಷ್ಟು ಹೇಳ್ಬೇಕಾಯ್ತು. ಗೋದಾನ ಬಹಳ ಸರ್ವೋತ್ಕೃಷ್ಟವಾದಂತಹದ್ದು ಅಂತ ಅನ್ನೋದಿದೆ. ಯಾರಿಗೆ ದಾನ ಮಾಡಿದ್ರೆ? ನಮ್ಮಲ್ಲೆಲ್ಲ ದಾನ ಅಂದ ತಕ್ಷಣ ಕೊಟ್ಟು ಬಿಟ್ಟು ಕೈ ತೊಳ್ಕೊಂಡ್ಬಿಡೋಣ. ಯಾರ ಇರ್ಲಿ ಆಚಾರ, ಯಾರನ್ನಾರ ತೋರಿಸ್ರಿ ದಾನ ಕೊಟ್ಬಿಡ್ತೀವಿ ಅಂತ. ಶಾಸ್ತ್ರ ಆ ರೀತಿ ಹೇಳೋದಿಲ್ಲ. ದಾನ ತಗೊಳ್ಲಿಕ್ಕೆ ಒಂದು ಎಲಿಜಿಬಿಲಿಟಿಯನ್ನ ಹಾಕ್ತೀವಿ. ಇಂತಿಷ್ಟಿದ್ರೆ ದಾನ ತಗೊಳ್ಬೇಕು, ಇಲ್ಲದೆ ಇದ್ರೆ ಅವ ದಾನ ತಗೊಳ್ಳೋಂಗಿಲ್ಲ. ಮಿನಿಮಮ್ ಎಲಿಜಿಬಿಲಿಟಿ. ಶ್ರೋತ್ರಿಯಾಯ ಕುಟುಂಬಿನೇ ಬ್ರಾಹ್ಮಣಾಯ ಅಂತ. ಅವನು ಶ್ರೋತ್ರಿಯನಾಗಿರ್ಬೇಕು, ಶ್ರವಣಜನ್ಯವಾಗಿರ್ತಕ್ಕಂಥ ಜ್ಞಾನ ಇರಬೇಕು ಅವನಿಗೆ, ಕುಟುಂಬಿಯಾಗಿರ್ಬೇಕು. ಅಂದ್ರೆ ನಾವು ಕೊಟ್ಟಂತಹ ದಾನವನ್ನ ಅವನು ಏಕಾಂಗಿಯಾಗಿ ಅನುಭವಿಸಬಾರ್ದು. ಕುಟುಂಬಿಯಾದಂತಹ ಸಮಯದಲ್ಲಿ ಅವನನ್ನ ಅವಲಂಬಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಅವನ ಹೆಂಡತಿ ಇರ್ತಾಳೆ, ಮಕ್ಕಳು ಇರ್ತಾರೆ, ಅತಿಥಿ ಅಭ್ಯಾಗತರು ಇರ್ತಾರೆ. ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಕೊಟ್ಟ ದಾನ ಏನಾಗುತ್ತೆ ಅಂತಂದ್ರೆ ಅದು ವಿನಿಯೋಗ ಆಗುತ್ತೆ. ಶಾಸ್ತ್ರ ಬಹಳ ಉನ್ನತವಾದಂತಹ ತತ್ವಾದರ್ಶಗಳನ್ನು ಹೇಳ್ತದೆ. ಸುಮ್ಮನೆ ಅವೆಲ್ಲ ಏನೋ ಬಂದ್ಬಿಡ್ತು ಆದ್ರಿಂದ ಕೊಟ್ಟು ಬಿಡ್ತೀವಿ ಇಲ್ಲ. ದಾನ ಕೊಡಬೇಕಾದ್ರೆ ಪ್ರತಿಯೊಂದು ಕಡೆನೂ ಹೇಳ್ತಾರೆ, ಬೇಕಾದ್ರೆ ಕೇಳಿಸ್ಕೋಬಹುದು ನೀವು. ಶ್ರೋತ್ರಿಯಾಯ ಕುಟುಂಬಿನೇ ಬ್ರಾಹ್ಮಣಾಯ ಕಾಶ್ಯಪಗೋತ್ರೋದ್ಭವಾಯ ಭರದ್ವಾಜಗೋತ್ರೋದ್ಭವಾಯ ಅಂತ ಹೇಳಿಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ದಾನವನ್ನು ಕೊಡ್ತೀವಿ. ನಾವು ಯಾಕೆ ಅದನ್ನ ಆ ಮಂತ್ರ ಯಾಕೆ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ಒಂದ್ಸರ್ತಿನೂ ವಿಮರ್ಶೆ ಮಾಡ್ಕೊಳ್ಳೋದಿಲ್ಲ. ನಾವು ಏನಂದ್ರೆ ಕೊಟ್ಟೆ ಕೈ ತೊಳ್ಕೊಂಡೆ ಎದ್ದು ಓಡದೆ ಅಂತ ಯೋಚನೆ ಮಾಡ್ತೀವಿ. ಅಲ್ಲ, ದಾನ ಕೊಡ್ಲಿಕ್ಕೆ ನಿಯಮಗಳಿದೆ. ದಾನ ಕೊಡಲಿಕ್ಕೆ ನಿಯಮಗಳಿದೆ. ಎಲ್ಲರೂ ದಾನ ಸ್ವೀಕಾರವನ್ನು ಮಾಡೋ ಹಾಗಿಲ್ಲ, ಎಲ್ರಿಗೂ ದಾನವನ್ನು ಕೊಡೋ ಹಾಗೂ ಇಲ್ಲ. ಆದ್ದರಿಂದ ಈ ಗೋದಾತ್ರೆ ಮೋಕ್ಷದಾತ ಇಂಥವರಿಗೆ ಗೋದಾನವನ್ನ ಮಾಡಿದ್ರಂತೆ. ಆ ದಾನ ಮಾಡಿದ್ದಕ್ಕೆ ಏನಾಯ್ತು ಅಂದ್ರೆ, ಅವ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಆಚಾರ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿಬಿಟ್ಟು ಅವನು ಮೋಕ್ಷಕ್ಕೆ ಹೋದ. ಸ್ವಸುತ ಸೂನು ತಯಾ ಪ್ರಜಾತಃ ನಿರ್ವಾಣ ಹೇತು ಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ದಾನ ಅನ್ನೋದು ಅದೇನಾಗ್ತದೆ ಅಂದ್ರೆ, ಸತ್ಪಾತ್ರನಿಗೆ ದಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ತದನುಸಾರವಾಗಿ ಅದೇನಾಗ್ತದೆ ಅಂದ್ರೆ ಸಹಸ್ರಾವಧಿಕವಾಗಿರ್ತಕ್ಕಂತಹ ಪಟ್ಟು ಹೆಚ್ಚು ಪುಣ್ಯವನ್ನ ಅದು ಸುರಿಸ್ತದೆ. ಮದ್ದಿಗೆ ಭಟ್ರು ವಿಹಿತ ವೃತ್ತಿಯಲ್ಲಿ ಪ್ರಾಪ್ತರಾದದ್ದಕ್ಕೂ ಶ್ರೀಮದಾಚಾರ್ಯ ಅಲ್ಲ ದಾನ ತಗೊಂಡವರು. ದಾನ ತಗೊಂಡವರು ಯಾರು? ಮದ್ದಿಗೆ ಭಟ್ರು. ಉದ್ದೇಶ ಶ್ರೀಮದಾಚಾರ್ಯರಿಗೆ ಆ ಕ್ಷೀರಪಾನಾದಿಗಳನ್ನ ಕೊಡಬೇಕು ಅಂತ ಅನ್ನೋದು ಆ ಬ್ರಾಹ್ಮಣನಿಗೆ ಉದ್ದೇಶ ಇದ್ರೂ ಕೂಡ ದಾನ ಸ್ವೀಕಾರ ಮಾಡಿದವರು ಶ್ರೀಮದಾಚಾರ್ಯ ಅಲ್ಲ. ಅವರೇ ಸ್ವೀಕಾರ ಮಾಡಿದಾಗ ಅವರು ತಮ್ಮ ಅಕೌಂಟ್ನಿಂದ ಕೊಡಬೇಕಾಗ್ತದೆ. ತಮ್ಮ ನಿಮಿತ್ತಕ್ಕೆ ಬೇರೆಯವರು ತಗೊಂಡ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನಿಗೆ ಅವನ ಮಗನಲ್ಲಿ ಹುಟ್ಟಿ ತನ್ನ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಮೋಕ್ಷ ಸಾಧನೆಯನ್ನ ಮಾಡತಕ್ಕಂಥ ಅವಕಾಶವನ್ನ ಆಚಾರ್ಯ ಕೊಟ್ಟರು ಅಂತಂದ್ರೆ, ಸುಮ್ಮನೆ ಏನೋ ಒಂದು ಗೋದಾನ, ಸುಮ್ಮನೆ ಯಾವನೋ ಒಬ್ಬರು ಕೊಟ್ಟ ಅದಕ್ಕೋಸ್ಕರವಾಗಿ ಈ ರೀತಿ ಪ್ರಸಂಗ ನಡೀತು ಅಂತಲ್ಲ. ವೃತ್ತಿ ಅಂದ್ರೆ ಯಾವುದು, ಬ್ರಾಹ್ಮಣ ಅಂದ್ರೆ ಎಂಥವನು, ಯಾವ ರೀತಿಯಲ್ಲಿರಬೇಕು, ಯಾವ ರೀತಿಯಲ್ಲಿ ಇದ್ರೂ ಈ ರೀತಿಯಲ್ಲಿ ಇದ್ದಾಗ ಅದು ಹೇಗೆ ಬರ್ತದೆ ಪುಣ್ಯವನ್ನ ಎಂಬುವಂತಹ ಬೆಳೆ. ಯಾಕೆಂದ್ರೆ ಸಾಮಾನ್ಯವಾಗಿ ಬಂಜರ ಭೂಮಿಯಲ್ಲಿ ಮತ್ತೆ ನಾವು ಪೈರನ್ನ ನಿರೀಕ್ಷೆ ಮಾಡೋದಕ್ಕೂ, ಫಲವತ್ತಾದ ಭೂಮಿಯಲ್ಲಿ ಪೈರನ್ನ ನಿರೀಕ್ಷೆ ಮಾಡೋದಕ್ಕೂ, ಮತ್ತೆ ಅನೇಕ ರಸಗೊಬ್ಬರಗಳಿಂದ ಹಾಕಿರ್ತಕ್ಕಂಥದ್ರಲ್ಲಿ ಪೈರು ಬರೋದಕ್ಕೂ, ಯೋಗ್ಯವಾಗಿರ್ತ ರಸಗೊಬ್ಬರಗಳ ಅಲ್ಲ ಸಾಮಾನ್ಯವಾಗಿಯೇ ಅತ್ಯಂತ ಫಲವತ್ತಾಗಿರತಕ್ಕಂತಹ ಭೂಮಿ, ಅದರಲ್ಲಿ ಯೋಗ್ಯವಾಗಿ ಮುಕ್ತವಾಗಿರತಕ್ಕಂತಹ ಬೀಜ ಕಾಲಕ್ಕೆ ಸರಿಯಾದಂತಹ ಫಲವನ್ನು ಕೊಡೋದಕ್ಕೂ, ಒಂದೊಂದಕ್ಕೂ ಫಲ ಒಂದೇ ರೀತಿಯಲ್ಲಿ ಬಂದ್ರೂ ಕೂಡ ಏನಾಗ್ತದೆ ಅಂತಂದ್ರೆ ಎಲ್ಲವೂ ಧಾನ್ಯವೇ ಆಗಿದ್ರು ಅದರಲ್ಲಿ ಇರ್ತಕ್ಕಂತಹ ರಸಾದಿಗಳು ಮಾತ್ರ ಅತ್ಯಂತ ವ್ಯತ್ಯಾಸವಾಗಿರುತ್ತೆ. ಒಂದರಲ್ಲಿ ಅತ್ಯಂತ ಪರಿಪುಷ್ಟವಾಗಿರತಕ್ಕಂತಹ ರಸ ಇರ್ತದೆ, ಇನ್ನದರ ಕೆಲವುದರಲ್ಲಿ ಸಾಮಾನ್ಯವಾಗಿರ್ತದೆ, ಇನ್ನು ಕೆಲವುದರಲ್ಲಿ ಬರೀ ಜೊಳ್ಳುಕಾಳು ಮಾತ್ರ ಇರ್ತದೆ, ಮತ್ತೆ ಕೆಲವುದರಲ್ಲಿ ಹುಟ್ಟಿರೋದಿಲ್ಲ ಅಥವಾ ಹುಟ್ಟಿದ್ರೆ
ವಿರುದ್ಧವಾಗಿರ್ತಕ್ಕಂತಹ ರಸಗೊಬ್ಬರಗಳನ್ನು ಹಾಕಿದಾಗ ರಾಸಾಯನಿಕವಾದ ವಿರುದ್ಧವಾದ ಅಡ್ಡ ಪರಿಣಾಮಗಳನ್ನು ಹಾಕ್ತಕ್ಕಂತಹ ಗುಣಧರ್ಮಗಳು ಅದೇ ಧಾನ್ಯದಲ್ಲಿ ಬಂದಿದೆ. ಹೆಂಗೋ ಇದೆಲ್ಲ ಹೇಗೆ ನಾವು ಫಿಸಿಕಲಿ ನಾವು ಹೇಗೆ ಹೇಳ್ತೀವಿ, ಅದೇ ರೀತಿಯಲ್ಲಿ ನಾವು ವಾಸ್ತವದಲ್ಲಿ ಶಾಸ್ತ್ರ ವಚನಗಳನ್ನು ವಿಮರ್ಶೆ ಮಾಡಿಕೊಂಡು ಸತ್ಕರ್ಮಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆಗುವಂತಹ ಸಣ್ಣ ಸಣ್ಣ ಕರ್ಮದ ಪುಣ್ಯ ಏನಿದೆಯಲ್ಲ ಅದು ಅನೂಹ್ಯವಾದಂಥ, ಅದು ಊಹಾತೀತವಾದಂಥ. ಅದನ್ನು ಹೇಳ್ತಾರೆ, ಗೋದಾತ್ರೆ ಮೋಕ್ಷದಾತ, ಗೋದಾನವನ್ನು ಮಾಡಿದವರಿಗೆ ಮೋಕ್ಷವನ್ನೇ ಕೊಟ್ಟರು ಅಂತ ಹೇಳಿ. ಇದು ಯಾಕೆ ಅವಶ್ಯಕ, ಈ ರೀತಿಯಲ್ಲಿ ಯಾಕೆ ಹೇಳಿದ್ರು ಅನ್ನಲಿಕ್ಕೆ ಅದಕ್ಕೆ ಬ್ರಾಹ್ಮಣ್ಯಾದಿಗಳಲ್ಲಿ ತ್ರೈವಿಧ್ಯ ಇದೆ. ಜನ್ಮ ಬ್ರಾಹ್ಮಣ್ಯ ಅನ್ನೋದು, ಕರ್ಮ ಬ್ರಾಹ್ಮಣ್ಯ ಅನ್ನೋದು, ವೃತ್ತಿ ಬ್ರಾಹ್ಮಣ್ಯ ಅನ್ನೋದು ಎಲ್ಲವೂ ಶಾಸ್ತ್ರದಲ್ಲಿ ಪ್ರಾಪ್ತವಾದಂಥದ್ದು. ತ್ರಿವಿಧ ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡಿಕೊಂಡಿರ್ತಕ್ಕಂಥವನು ಅವನೇನಾಗ್ತಾನೆ, ಪ್ರತಿಗ್ರಹಕ್ಕೆ ಸರ್ವೋತ್ಕೃಷ್ಟನಾದಂತಹ ಅಧಿಕಾರಿ ಆಗ್ತಾನೆ ಅಂತ ಹೇಳಿ ಅದಕ್ಕೆಲ್ಲ ಸ್ಮೃತಿ ವಾಕ್ಯಗಳನ್ನೆಲ್ಲ ಉದಾಹರಣೆ ಮಾಡ್ತಾರೆ. ಈ ರೀತಿಯಲ್ಲಿ ಹೇಳಿರತಕ್ಕಂಥದ್ದು ಆಚಾರ್ಯರ ದಾನ ಪ್ರಯುಕ್ತವಾದಂತಹ ಮಹಿಮ. ಇಂಥದ್ದು ಒಂದು ಮಹಿಮ ಇವತ್ತಿಗೆ ಗುರುವಂತರಿಯ ಭಾರತೀಯ ನಮ್ಮ ಮುಖ್ಯ ಪ್ರಾಣಾಂತರಗಳಲ್ಲಿ ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣ.